ಭಾಗ 1 ಒಕ್ಕೂಟ ಹಾಗೂ ಭೂಪ್ರದೇಶಗಳು. ಒಕ್ಕೂಟ ಹಾಗೂ ಭೂಪ್ರದೇಶಗಳು ಇದು ಬಹಳ ಇಂಪಾರ್ಟೆಂಟ್. ಯೂನಿಯನ್ ಅಂಡ್ ಇಟ್ಸ್ ಟೆರಿಟರೀಸ್. ಸೊ ನಾಲ್ಕು ವಿಧಿಗಳನ್ನ ನಾವು ಡಿಸ್ಕಸ್ ಮಾಡಿದೀವಿ. ವಿಧಿ 1 ಏನ್ ಹೇಳ್ತದೆ? ಭಾರತ ಅಥವಾ ಇಂಡಿಯಾ ಒಂದು ರಾಜ್ಯಗಳ ಒಕ್ಕೂಟವಾಗಿದೆ. ಭಾರತ ರಾಜ್ಯ ಹಾಗೂ ಪ್ರದೇಶಗಳ ಹೆಸರುಗಳು 1ನೇ ವಿಧಿಯಲ್ಲಿ ಉಲ್ಲೇಖ ಇರುವಂತಿದೆ. ಭಾರತದ ಪ್ರದೇಶಗಳಲ್ಲಿ 3 ರೀತಿಯಾದ ಪ್ರದೇಶಗಳು ಕಂಡು ಬರ್ತವೆ: ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಭವಿಷ್ಯದಲ್ಲಿ ವಶಪಡಿಸಿಕೊಳ್ಳುವಂತಹ ರಾಜ್ಯಗಳು. ಇನ್ನು 2ನೇ ವಿಧಿ ಏನ್ ಹೇಳ್ತದೆ? ಹೊಸ ರಾಜ್ಯಗಳನ್ನ ಸೇರಿಸಿಕೊಳ್ಳುವುದು. ಸೊ ಯಾರಿಗೆ ಅಧಿಕಾರವನ್ನ ಕೊಡ್ತದೆ? ಸಂಸತ್ತಿಗೆ ಅಧಿಕಾರವನ್ನ ಕೊಡ್ತದೆ. ಸಂಸತ್ತು ಯಾವುದೇ ವಿದೇಶದಿಂದ ವಶಪಡಿಸಿಕೊಂಡ ರಾಜ್ಯ ಆಗಿರ್ಬೋದು ಅಥವಾ ಸ್ವಯಂ ಇಚ್ಛೆಯಿಂದ ಭಾರತ ಇಚ್ಛೆ ಇರತಕ್ಕಂತಹ ರಾಜ್ಯಗಳನ್ನ ತನ್ನ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬಹುದು. ಅದಕ್ಕೆ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿ ಅಗತ್ಯವಿಲ್ಲ. ವಿಧಿ 3 ಏನ್ ಹೇಳ್ತದೆ? ನಮ್ಮಲ್ಲಿ ಇರ್ತಕ್ಕಂತಹ ರಾಜ್ಯಗಳೇನಿವೆ, ರಾಜ್ಯಗಳ 2 ರಾಜ್ಯಗಳನ್ನ ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳನ್ನ ಸೇರಿಸಿ ಒಂದು ರಾಜ್ಯ ಮಾಡೋದಾಗಿರ್ಬೋದು, ಅಥವಾ ಒಂದು ರಾಜ್ಯವನ್ನ ಹೊಡೆದು ಬೇರೆ ರಾಜ್ಯಗಳನ್ನ ಮಾಡೋದಾಗಿರ್ಬೋದು, ಒಂದು ರಾಜ್ಯದ ವಿಸ್ತೀರ್ಣ ಅಥವಾ ಅದರ ಪ್ರದೇಶವನ್ನ ಹೆಚ್ಚು ಮಾಡೋದಾಗಿರ್ಬೋದು, ವಿಸ್ತೀರ್ಣವನ್ನ ಕಡಿಮೆ ಮಾಡೋದಾಗಿರ್ಬೋದು, ಗಡಿಗಳ ಬದಲಾವಣೆ ಮಾಡೋದಾಗಿರ್ಬೋದು, ಹೆಸರು ಬದಲಾವಣೆ ಮಾಡಿರ್ಬೋದಾಗಿರ್ಬೋದು. ಇದೆಲ್ಲ ಅಧಿಕಾರ ಯಾವುದಕ್ಕೆ ಸಿಗುತ್ತೆ? ಸಂಸತ್ತಿಗೆ ಸಿಗುತ್ತೆ. ಸೊ ಇದನ್ನ ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿಯೊಂದಿಗೆ ಯಾವುದಾದ್ರೂ ಒಂದು ಸದನದಲ್ಲಿ ನಾವು ಮಂಡಿಸಬಹುದು. ರಾಜ್ಯಸಭೆ ಆಗಿರ್ಬೋದು, ಲೋಕಸಭೆ ಆಗಿರ್ಬೋದು. ರಾಷ್ಟ್ರಾಧ್ಯಕ್ಷರ ಪೂರ್ವಾನುಮತಿಯೊಂದಿಗೆ ನಾವು ಮಂಡಿಸಬಹುದು. ಅದಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾಗತ್ತೆ? ರಾಜ್ಯ ಶಾಸಕಾಂಗದ ಅಭಿಪ್ರಾಯವನ್ನ ಕೇಳಬೇಕು. ಅದಕ್ಕೊಂದು ಕಾಲಾವಧಿಯನ್ನ ಗೊತ್ತುಪಡಿಸಬೇಕು. ಆ ರಾಜ್ಯ ಶಾಸಕಾಂಗದ ಅಭಿಪ್ರಾಯ ಏನಿದೆ ಅದು ಸಂಸತ್ತಿನ ಮೇಲೆ ಬದ್ಧವಾಗಿಲ್ಲ, ನಾಟ್ ಬೈಂಡಿಂಗ್. ಇನ್ನು ವಿಧಿ 4 ಏನ್ ಹೇಳ್ತದೆ? ಈ ಒಂದು ವಿಧಿ 2 ಅಥವಾ ವಿಧಿ 3 ಪ್ರಕಾರ ಯಾವುದೇ ಒಂದು ನಾವು ಬದಲಾವಣೆ ಮಾಡಬೇಕಾದ್ರೆ 1ನೇ ಅನುಚ್ಛೇದ ಮತ್ತು 4ನೇ ಅನುಚ್ಛೇದದಲ್ಲಿ ಬದಲಾವಣೆಗಳು ಉಂಟಾಗ್ತವೆ. ಆದ್ರೆ ಅದನ್ನು ನಾವು ಸಾಂವಿಧಾನಿಕ ತಿದ್ದುಪಡಿ, ವಿಧಿ 368ರ ಅಡಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಅಂತೇಳಿ ಪರಿಗಣಿಸಬಾರದು ಅಂತ ಹೇಳಿ ವಿಧಿ 4 ಹೇಳುತ್ತೆ. ಇದನ್ನೆಲ್ಲ ನಿನ್ನೆ ನಾವು ನೋಡಿದ್ವಿ. ಸೊ ಈಗ ಒಟ್ಟು ಭಾರತ 1947ರಲ್ಲಿ ಸ್ವತಂತ್ರ ಪಡೆದಿದೆ. ಆಗಸ್ಟ್ 15ಕ್ಕೆ ಸ್ವತಂತ್ರ ಪಡೆಯಿತು. ಸ್ವತಂತ್ರವನ್ನ ಪಡ್ಕೊಳ್ಳುತ್ತೆ. ಈ ಸ್ವತಂತ್ರ ಪಡ್ಕೊಂಡಿದ್ದು ಯಾವ ಕಾಯ್ದೆಯಿಂದ ಅಂತ ಕೇಳಿದ್ರೆ ಭಾರತ ಸರ್ಕಾರ ಕಾಯ್ದೆ. ಭಾರತ ಸರ್ಕಾರ ಕಾಯ್ದೆ ಏನು? ಭಾರತದ ಡೊಮಿನಿಯನ್ ಮತ್ತು ಪಾಕಿಸ್ತಾನದ ಡೊಮಿನಿಯನ್ ಅನ್ನ ನಿರ್ಮಾಣ ಮಾಡುದು. ಆಕ್ಚುಲಿ ಇದರಲ್ಲಿ ಸ್ವತಂತ್ರವಾಗಿ ಉಳಿಯುವ ಅವಕಾಶ ಕೂಡ ಇತ್ತು. ಸ್ವತಂತ್ರವಾಗಿ ಉಳಿಯುವ ಅವಕಾಶ ಕೂಡ ರಾಜ್ಯಗಳಿಗೆ ನೀಡಲಾಗಿತ್ತು ಆಕ್ಚುಲಿ. ಸೊ ಇಲ್ಲ ರಾಜ್ಯಗಳು ಭಾರತದ ಡೊಮಿನಿಯನ್ಗೆ ಸೇರಬೇಕು, ಪಾಕಿಸ್ತಾನದ ಡೊಮಿನಿಯನ್ಗೆ ಸೇರಬೇಕು, ಅಥವಾ ಸ್ವತಂತ್ರವಾಗಿ ಉಳಿಬೇಕು. ಅಂತ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾದವು. ಹಲವಾರು ರಾಜ್ಯಗಳು ಭಾರತಕ್ಕೆ ಸೇರ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ವು. ಉದಾಹರಣೆ ಯಾವ ರಾಜ್ಯಗಳು? ಭಾರತಕ್ಕೆ ಸೇರಲು ನಿರಾಕರಿಸಿದಂತ ರಾಜ್ಯಗಳು, ನಿರಾಕರಣೆ ಮಾಡುವಂತ ರಾಜ್ಯಗಳಲ್ಲಿ ಯಾವ್ಯಾವುದು? ಮೊದಲನೇದಾಗಿ ಜುನಾಗಢ ರಾಜ ಪಾಕಿಸ್ತಾನದ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಹಾಕ್ಬಿಟ್ಟಿದ್ದ. ಬಟ್ ಕೊನೆಗೆ ಅವನು ಓಡೋದ. ಅಲ್ಲೊಂದು ಏನ್ ಮಾಡಲಾಯ್ತು? ರೆಫರೆಂಡಮ್ ಅನ್ನ ನಡೆಸಲಾಯಿತು. ಜನಾಭಿಪ್ರಾಯ ಸಂಗ್ರಹದ ಮೂಲಕ ಅದನ್ನ ಭಾರತಕ್ಕೆ ಸೇರಿಸಿಕೊಳ್ಳಲಾಯಿತು. ಟ್ರಾವಂಕೂರ್ನ ದಿವಾನ ವಲ್ ಅಂತ ಹೇಳಿದ್ದ. ಬಟ್ ಅವನು ಕೂಡ ಕೊನೆಗೆ ಅವನ ಮೇಲೆ ಹತ್ಯೆಯ ಪ್ರಯತ್ನ ಆದಾಗ ಅದು ಕೂಡ ಭಾರತಕ್ಕೆ ಸೇರ್ಕೊಳ್ತು. ಹೈದರಾಬಾದ್ನವನು ಅವನು ಆಗಲ್ಲ, ಸೇರಲ್ಲ ಅಂತ ಹೇಳ್ತಾ ಇದ್ದ. ಸೊ ಅವನನ್ನು ಕೂಡ ಏನು ಸೈನಿಕ ಕಾರ್ಯಾಚರಣೆ ಆಪರೇಷನ್ ಪೋಲೋ ಮೂಲಕ ಭಾರತಕ್ಕೆ ಸೇರಿಸಿಕೊಳ್ಳಲಾಯಿತು. ಇನ್ನು 4ನೇದಾಗಿ ಕಾಶ್ಮೀರದ್ದು ಕೂಡ ಸಮಸ್ಯೆ ಉಂಟಾಗಿತ್ತು. ಕಾಶ್ಮೀರದ ರಾಜ ಹರಿಸಿಂಗ್ ಏನ್ ಮಾಡ್ದ? ಕೊನೆಗೆ 1948ರಲ್ಲಿ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸಹಿ ಮಾಡ್ದ. ಸೊ ಹೀಗಾಗಿ ಇವು 4 ರಾಜ್ಯಗಳು ಭಾರತಕ್ಕೆ ಸೇರ್ಕೊಂಡು. ಹಾಗಾದ್ರೆ 1950ರ ವೇಳೆಗೆ ಬಹುತೇಕ ರಾಜ್ಯಗಳು ಇಲ್ಲ ಭಾರತವನ್ನ ಇಲ್ಲ ಪಾಕಿಸ್ತಾನದ ಡೊಮಿನಿಯನ್ ಅನ್ನ ಸೇರ್ಕೊಂಡ್ಬಿಟ್ಟಿದ್ವು. ಯಾವುದು ಸ್ವತಂತ್ರವಾಗಿ ಉಳಿಲಿಲ್ಲ. ಯಾವುದು ಕೂಡ ಸ್ವತಂತ್ರವಾಗಿ ಉಳಿಲಿಲ್ಲ. ಕ್ಲಿಯರ್ ಇದೆಯಾ? ಸ್ವತಂತ್ರವಾಗಿ ಉಳಿಲಿಲ್ಲ. ಓಕೆ. ಸೊ ಸ್ವಲ್ಪ ಮುಂದಕ್ಕೆ ಬರೋಣ. 1950ಕ್ಕೆ ಬರೋಣ. ಇದನ್ನ ಬರ್ಕೊಳ್ಳಿ.
ಭಾರತ ಇವತ್ತಿಗೆ ಹೇಗಿದೆ ಅನ್ನೋದು ಯಾವ ರೀತಿ ರಚನೆ ಆಯ್ತು, ಯಾವ್ಯಾವ ರಾಜ್ಯಗಳು ಬಂದವು, ವಿತ್ ಎಕ್ಸಾಂಪಲ್ ಯಾವ ವಿಧಿ ಪ್ರಕಾರ ಸೇರಿಸಲೈತಿ ಎಲ್ಲ ಹೇಳ್ಕೊಂಡು ಹೋಗ್ತೀನಿ. ಬರ್ಕೊಡ್ರಿ ಇದನ್ನ. ಬರ್ಕೊಳ್ಳಿ. ಸರ್, ಆಗಿನ ಜುನಾಗಢ ಯಾರು ಆಳ್ತಿದ್ರು? ಆಗಿನ ಜುನಾಗಢನ ಆಳ್ತಿದ್ದವ್ರು ಯಾರು? ಮೊಹಮ್ಮದ್ ಖಾನ್ ಅಂತ ಹೇಳಿ, ಮೊಹಮ್ಮದ್ ಖಾನ್ 3 ಅಂತ ಹೇಳಿ. ಓಕೆ, ಜುನಾಗಢ ಕತೆ ಗೊತ್ತಿಲ್ಲವಲ್ಲ ನಿಮ್ಗೆ? ನಿನ್ನೆ ಅದೊಂದು ಗಡಿ ವಿವಾದ ಇತ್ಯರ್ಥ ಮಾಡ್ಲಿಕ್ಕೆ ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ, ಇದನ್ನೊಂದು ಬರ್ಕೊಳ್ಳಿ. ಗಡಿ ವಿವಾದ ಇತ್ಯರ್ಥ ಮಾಡಲು ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ. ಅಂತ ಹೇಳಿ 1969ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತದೆ. ಆದ್ರೆ ಈ ಗಡಿ ವಿವಾದ ಸಂದರ್ಭದಲ್ಲಿ ನೀವು ಯಾವುದೇ ಪ್ರದೇಶಗಳನ್ನ ಬಿಟ್ಟು ಕೊಟ್ರೆ ಮಾಡಬೇಕಾಗತ್ತೆ. ಯಾವ್ದಾದ್ರು ಪ್ರದೇಶಗಳನ್ನ ನಿಮ್ಮದರಲ್ಲಿ ಬಿಟ್ಟು ಕೊಟ್ರೆ, ನೀವು ತಗೊಂಡ್ರೆ ಸಮಸ್ಯೆ ಇಲ್ಲ, ಬಿಟ್ಟು ಕೊಟ್ರೆ ಅವಾಗ ಭಾರತದ ಪ್ರದೇಶವನ್ನ ಬಿಟ್ಟು ಕೊಟ್ಟಂಗಾಗತ್ತೆ. ತಗೊಂಡು ಬಿಟ್ಟು ಕೊಡೋದು ಗಡಿ ವಿವಾದ ಇತ್ಯರ್ಥ ಆಗುತ್ತೆ, ಬರೀ ಬಿಟ್ಟು ಕೊಟ್ರೆ ಮಾಡ್ಬೇಕಾಗತ್ತೆ. ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಅಂತ ಹಾಕ್ರಿ. ನೀವು ಬದಲಾಗೋದಿಲ್ಲ. ಚಂದನ್, ಈಗ ವಿಧಿ 2 ಅಥವಾ ವಿಧಿ 3ರ ಅಡಿಯಲ್ಲಿ ನೋಡ್ರಿ, ವಿಧಿ 2 ಅಥವಾ ವಿಧಿ 3ರ ಅಡಿಯಲ್ಲಿ, ವಿಧಿ 3ರ ಅಡಿಯಲ್ಲಿ ನೀವು ಬದಲಾವಣೆ ಮಾಡಿದಾಗ ಏನಾಗುತ್ತೆ? ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 4 ಕೂಡ ಬದಲಾವಣೆ ಆಗುತ್ತೆ. ಹೌದಾ? ಶೆಡ್ಯೂಲ್ 4 ಏನಾಗುತ್ತೆ? ಬದಲಾವಣೆ ಆಗ್ತದೆ. ಸೊ ಇದನ್ನು ಸಾಂವಿಧಾನಿಕ ತಿದ್ದುಪಡಿ ವಿಧಿ 368ರ ಅಡಿಯಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಅಂತ ಹೇಳಿ ಪರಿಗಣಿಸುವಂತಿಲ್ಲ. ಸಾಂವಿಧಾನಿಕ ತಿದ್ದುಪಡಿ ಅಂತೇಳಿ ಬರುವುದು ಅಲ್ಲ. ಇದೇನಿದು ಟೋಟಲ್ ಆಗಿ ಏನಂತ ಕರಿತೀವಿ? ವಿಧಿ 4. ಇನ್ನು ಗಡಿ ವಿವಾದ ಬಗೆಹರಿಸಲು ಏನು ವಿಧಿ 368ರ ಅಡಿಯಲ್ಲಿ ತಿದ್ದುಪಡಿ ಅಗತ್ಯವಿಲ್ಲ, ತಿದ್ದುಪಡಿ ಅವಶ್ಯಕತೆ ಇಲ್ಲ. ಯಾವುದರ ಮೂಲಕ? ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ನೀವು ಪಾಸ್ ಮಾಡಬಹುದು. ಎಕ್ಸಿಕ್ಯೂಟಿವ್ ಆರ್ಡರ್ ಅಥವಾ ಕಾರ್ಯಾಂಗದ ನಿರ್ಧಾರದ ಮೂಲಕ ಇದನ್ನ ಏನ್ ಮಾಡಬಹುದು? ನೀವು ಬಗೆಹರಿಸಬಹುದು. ಆದ್ರೆ ಇದರಲ್ಲಿ ಪ್ರದೇಶಗಳನ್ನು ತಗೊಂಡು ಕೊಟ್ಟಿರಬೇಕು. ಬರೀ ನಾವು ಕೊಟ್ಟು ತಗೊಳ್ಳಿಲ್ಲ ಅಂತಂದ್ರೆ ಅವಾಗ ಸಾಂವಿಧಾನಿಕ ತಿದ್ದುಪಡಿ ಬೇಕಾಗುತ್ತೆ. ಎಕ್ಸಿಕ್ಯೂಟಿವ್ ಆರ್ಡರ್ ಬಹುಮತ ಬೇಕಾಗಿಲ್ಲ. ಕ್ಯಾಬಿನೆಟ್ ಸ್ನೇಹ, ಈಗ ನಾನು ಮೊನ್ನೆ ಬಾಂಗ್ಲಾದೇಶ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡ್ವಿ, ಅದರಲ್ಲಿ ಸ್ವಲ್ಪ ಪ್ರದೇಶಗಳನ್ನು ಕೊಟ್ಟು ಸ್ವಲ್ಪ ಪ್ರದೇಶಗಳನ್ನು ತಗೊಂಡ್ವಿ. ಅಂತ ಸಂದರ್ಭದಲ್ಲಿ ಸಾಂವಿಧಾನಿಕ ತಿದ್ದುಪಡಿ ಅಗತ್ಯವಿಲ್ಲ. ನೆನಪಲ್ಲಿರಲಿ. 368ರ ಅಡಿಯಲ್ಲಿ ಸಾಮಾನ್ಯ ತಿದ್ದುಪಡಿ ಮಾಡಬೇಕು. 368ರ ಅಡಿಯಲ್ಲಿ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ರೈಟ್. Sir, if 2 nations will exchange their territories by settlements, that time the government should make amendment by Article 366. Yes. ಪ್ರದೇಶಗಳ ವರ್ಗಾವಣೆ
ಸಂಪೂರ್ಣವಾಗಿ ಒಂದು ರಾಜ್ಯದ ಭಾಗವನ್ನ ನೀವು ಕೊಡ್ತಾ ಇದ್ರೆ, ಯಾವುದಾದರೂ ರಾಜ್ಯದ ಭಾಗವನ್ನ ಕೊಡ್ತಾ ಇದ್ರೆ ನೀವೇನ್ ಮಾಡಬೇಕು? ತಿದ್ದುಪಡಿ ಮಾಡಬೇಕು. ಯಾವುದಾದರೂ ರಾಜ್ಯದ ಭಾಗವನ್ನ ಕೊಡಬೇಕಾದ್ರೆ ನೀವು ತಿದ್ದುಪಡಿ ಮಾಡಬೇಕು. ಓಕೆ, ಬ್ಯಾಕ್ ಸ್ಲೈಡ್ ಬೇಗ ಬರ್ಕೊಳ್ರಿ ಓಂಕಾರ. ಮುಂದಿನ ಸ್ಲೈಡ್ ಹೋಗ್ಲ. 100ನೇ ತಿದ್ದುಪಡಿ ಮಾಡಿದ್ರಲ್ಲ, ಅದೇ ಹೇಳ್ತಾ ಇದೀನಲ್ಲ, ಒಂದು ಭಾಗವನ್ನ ಬಿಟ್ಟು ಕೊಟ್ಟಿವಿಲ್ಲ ನಾವು ಅಲ್ಲಿ, ಒಂದು ರಾಜ್ಯವನ್ನ ಬಿಟ್ಟು ಕೊಟ್ವಿ, ಅವಾಗ ತಿದ್ದುಪಡಿ ಮಾಡಬೇಕು. ಯಾವುದೇ ರಾಜ್ಯವನ್ನ ಭಾಗವನ್ನ ಕೊಡಲಿಲ್ಲ ಅಂದ್ರೆ ಅವಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ 1950ರಲ್ಲಿ ಎಷ್ಟು ರಾಜ್ಯಗಳಿದ್ವು ಭಾರತದಲ್ಲಿ? ಎಷ್ಟು ರಾಜ್ಯಗಳಿದ್ವು? ಒಟ್ಟು ಎಷ್ಟು ರಾಜ್ಯಗಳಿದ್ವು? 29 ರಾಜ್ಯಗಳಿದ್ವು. 1950ರಲ್ಲಿ ಭಾರತದಲ್ಲಿ 29 ರಾಜ್ಯಗಳಿದ್ವು. ಎಷ್ಟು ಭಾಗಗಳಾಗಿ ಇವುಗಳನ್ನ ವರ್ಗೀಕರಣ ಮಾಡಲಾಗಿತ್ತು? ಭಾಗ ಎ 9, ಭಾಗ ಬಿ 9, ಭಾಗ ಸಿ 10 ರಾಜ್ಯಗಳಿದ್ವು. ಇನ್ನು ಭಾಗ ಡಿ ಯಾವುದು? ಒಂದೇ ರಾಜ್ಯ ಇತ್ತು. ಯಾವುದು? ಅಂಡಮಾನ್ ಮತ್ತು ನಿಕೋಬಾರ್. ಅಂಡಮಾನ್ ಮತ್ತು ನಿಕೋಬಾರ್ ಅನ್ನೋ ಒಂದೇ ಒಂದು ರಾಜ್ಯ ಇತ್ತು ಭಾಗ ಡಿಯಲ್ಲಿ. ಭಾಗ ಡಿಯಲ್ಲಿ ಏನಿತ್ತು? ಅಂಡಮಾನ್ ಮತ್ತು ನಿಕೋಬಾರ್ ಒಂದೇ ಒಂದು ರಾಜ್ಯ ಇತ್ತು. ಒಂದೇ ಒಂದು ರಾಜ್ಯ ಇತ್ತು. ಇದು ನಿಮಗೆ ಗೊತ್ತಿರಬೇಕು. ಕ್ಲಿಯರ್ ಇದೆಯಾ? ಸರ್ ಸೊ ಇದಾದ್ಮೇಲೆ ಏನಾಯ್ತು? ಭಾಷಾವಾರು ವಿಂಗಡಣೆ, ಭಾಷಾವಾರು ರಾಜ್ಯಗಳ ವಿಂಗಡಣೆ ಬೇಡಿಕೆ ಬಹಳ ಇಂಪಾರ್ಟೆಂಟ್. ಭಾಷಾವಾರು ರಾಜ್ಯಗಳ ವಿಂಗಡಣೆಯನ್ನ ಮೊದಲ ಬಾರಿಗೆ ಕೇಳಿದವರು ಯಾರು? ಭಾಷಾವಾರು ರಾಜ್ಯಗಳ ವಿಂಗಡಣೆಯನ್ನ ಮೊದಲ ಬಾರಿಗೆ ಕೇಳಿದವರು ಯಾರು? ಬಿಡ್ರಿ, ಭಾಗ 1ರಲ್ಲಿ ಯಾವ್ದಿದ್ದು, 2ರಲ್ಲಿ ಯಾವ್ದಿದ್ದು ಅಲ್ಲ, ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ಲ. ಓಕೆ, ಇಷ್ಟು ನಾ ಹೇಳ್ತೇನೆ ಕೇಳಿ. ಭಾಷಾವಾರು ರಾಜ್ಯಗಳ ವಿಂಗಡಣೆಯನ್ನ ಮೊಟ್ಟ ಮೊದಲ ಬಾರಿ ಮಾಡಿದವರು 1916ರಲ್ಲಿ ಬಾಲಗಂಗಾಧರ ತಿಲಕ್ ಅವರು ತಮ್ಮ ಹೋಮ್ ರೂಲ್ ಲೀಗ್ ಬೇಡಿಕೆಗಳಲ್ಲಿ ಇದನ್ನ ಒಂದು ಮಾಡಿದ್ರು. ಅದಾದ್ಮೇಲೆ 1928ರಲ್ಲಿ ಮೋತಿಲಾಲ್ ನೆಹರು ಕೂಡ ಇದನ್ನ ಶಿಫಾರಸು ಮಾಡಿತು. ನೆರದು ವರದಿ ಕೂಡ ಇದನ್ನ ಶಿಫಾರಸು ಮಾಡಿತು. 1930ರಲ್ಲಿ ಸೈಮನ್ ಆಯೋಗ ಕೂಡ ಶಿಫಾರಸು ಮಾಡಿತ್ತು. 1930ರಲ್ಲಿ ಸೈಮನ್ ಆಯೋಗ ಕೂಡ ಭಾಷಾವಾರು ಪ್ರಾಂತ ರಚನೆ ಮಾಡಿ ಅಂತೇಳಿ ಶಿಫಾರಸು ಮಾಡಿತ್ತು. ಆದ್ರೆ 1935ರ ಕಾಯ್ದೆಯಲ್ಲಿ ಭಾಷಾವಾರು ಪ್ರಾಂತ ರಚನೆ ಆಯ್ತಾ? 1935ರ ಈ ಪಾರ್ಟ್ ಎ ಪಾರ್ಟ್ ಬಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬೇಕಂದ್ರೆ ಹೇಳ್ತೀನಿ ಯಾವ್ಯಾವ ರಾಜ್ಯಗಳಿದ್ವು ಅಂತೇಳಿ. ಬೇಕಾ ನಿಮ್ಗ? ಒಬ್ರು ಬೇಕಂದ್ರೆ ಹೇಳ್ಬಿಡವ ನಾನು. ಬೇಕಂದ್ರೆ ಯಾರು ಹೇಳ್ಬಿಡ್ತೀನಿ ನೋಡಿ. ಭಾಗ 1ರಲ್ಲಿ ಬ್ರಿಟಿಷರ ಪ್ರೆಸಿಡೆನ್ಸಿಗಳಿದ್ವು. ಯಾವ್ಯಾವು? ಅಸ್ಸಾಮು, ಬಿಹಾರ, ಬಾಂಬೆ, ಪಂಜಾಬ್, MP, ಮದ್ರಾಸ್, ಒರಿಸ್ಸಾ, ಉತ್ತರ ಪ್ರದೇಶ, ಬೆಂಗಾಲ್. ರೈಟ್, ಇವೇ ನೀವು ಬ್ರಿಟಿಷ್ ಪ್ರಾಂತಗಳಿದ್ವು. ಮೊದಲು ಯಾವ್ಯಾವ ಬ್ರಿಟಿಷ್ ಪ್ರಾಂತಗಳಿದ್ವು ಅವೆಲ್ಲ ಇದರಲ್ಲೇ ಬಂದ್ವು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಭಾಗ ಬಿ ಯಲ್ಲಿ ಭಾಗ ಬಿ ಯಲ್ಲಿ ಇವೇನಿದು? ರಾಜರ ಸಂಸ್ಥಾನಗಳಿದ್ವು. ದೊಡ್ಡ ದೊಡ್ಡ ರಾಜರ ಸಂಸ್ಥಾನಗಳಿದ್ವು. ರೈಟ್, ಮೈಸೂರು ಭಾಗ ಬಿ ಯಲ್ಲಿತ್ತು. ಮೈಸೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಇವೆಲ್ಲ ಭಾಗ ಬಿ ನಲ್ಲಿದ್ವು. ಪಟಿಯಾಲ, ರಾಜಸ್ಥಾನ, ಟ್ರಾವಂಕೋರು ಇವೆಲ್ಲ ಭಾಗ ಬಿ ನಲ್ಲಿದ್ವು. ಓಕೆ, ಇನ್ನು ಭಾಗ ಸಿ ಯಲ್ಲಿ ಸ್ವಲ್ಪ ಕಮಿಷನರ್ ರಾಜ್ಯಗಳು ಮತ್ತು ಸ್ವಲ್ಪ ಏನಿದು ರಾಜರ ರಾಜ್ಯಗಳಿದ್ವು. ಇದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಕೂರ್ಗ್, ನಮ್ಮ ಕರ್ನಾಟಕದ ಕೂರ್ಗು ಭಾಗ ಸಿ ಯಲ್ಲಿತ್ತು. ಕೂರ್ಗ್ ಅಂದ್ರೆ ಕೊಡಗು. ಎಲ್ಲಾ ರಾಜ್ಯಗಳನ್ನ ಹೇಳಲ್ಲ. ಕೂರ್ಗು, ಡೆಲ್ಲಿನೂ ಇಲ್ಲೇ ಇತ್ತು. ಹಿಮಾಚಲ ಪ್ರದೇಶ, ದೆಹಲಿ,
ಹಿಮಾಚಲ ಪ್ರದೇಶ ಇವೆಲ್ಲ ಭಾಗ 3ರಲ್ಲಿ. ಓಕೆ, ಆದ್ರೂ ಇಂಪಾರ್ಟೆಂಟ್ ಪಾಯಿಂಟ್ ಅಷ್ಟೇ ಹೇಳಿದನ್ ಬಿಡ್ರಿ. ಕ್ಲಿಯರ್ ಇದೆಯಾ? ಈ ಸ್ಲೈಡ್ ಎಲ್ಲರೂ ಬರ್ತಾ ಇತ್ತಾ ಸರ್? ಒಂದೇ ತಾಸು ಹೇಳಿ ಪ್ಲೀಸ್, ಹೇಳಲ್ಲ. ಒಂದೇ ತಾಸು ಹೇಳಿದ್ರೆ 2 ತಿಂಗಳಾಗುತ್ತೆ ಕೋರ್ಸ್. 2 ತಿಂಗಳು ಮಾಡ್ಲಿ. ಇವತ್ತು ಬೇಕಾದ್ರೆ ಸ್ವಲ್ಪ ಕಡಿಮೆ ಮಾಡ್ತೀನಿ, 1.5 ಗಂಟೆ ಮಾಡ್ತೀನಿ. ಸರ್ ನಮಸ್ತೆ. ಹಲೋ ಹೇಳ್ರಿ ವಿಠಲ್ಲ. ಸರ್ ನಮಸ್ತೆ ಸರ್. ವಿಠಲ್ ಹೇಳ್ರಿ. ಸರ್ 1969ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ ಸರ್ ಅದು ಯಾವುದೇ 2 ರಾಷ್ಟ್ರ ಅಲ್ಲಿ ಪ್ರದೇಶಗಳ ವರ್ಗಾವಣೆ ಮಾಡುವಂತಿಲ್ಲ. ಯಾವುದೇ ರಾಜ್ಯವನ್ನ ವರ್ಗಾವಣೆ ಮಾಡುವಂತಿಲ್ಲ. ಬರೀ ಪ್ರದೇಶಗಳ ವರ್ಗಾವಣೆ ಅವರು ಕೊಟ್ಟು ನೀವು ತಗೊಂಡ್ರೆ ಮಾಡ್ಬೋದು. ಯಾವುದೇ ರಾಜ್ಯದ ಭಾಗವನ್ನ ವರ್ಗಾವಣೆ ಮಾಡಿದ್ರೆ ಅವಾಗ ತಿದ್ದುಪಡಿ ಮಾಡಬೇಕಾಗುತ್ತೆ. ಓಕೆ ಸರ್, ಅದೇ ಅಂದ್ರೆ ಪ್ರದೇಶಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ಕೋದ್ರೆ ಅದು ಯಾವುದೇ ರಾಜ್ಯಕ್ಕೆ ಸೇರಿರಬಾರದು. ಹೌದಾ ಸರ್? ಓಕೆ ಸರ್. ಓಕೆ ಮತ್ತೆ ಓಕೆ, is it clear now? ಮುಂದಕ್ಕೆ ಹೋಗ್ತೀನಿ. ಸೊ ಹೀಗಾಗಿ 1946ರಲ್ಲಿ ಭಾರತ ಏನ್ ಮಾಡ್ತು? ಅವಾಗ ಮಧ್ಯಂತರ ಸರ್ಕಾರ ಏನ್ ಮಾಡ್ತು? ಭಾಷಾವಾರು ಭಾಷೆಗಳ ಪ್ರಾಂತ ವಿಂಗಡಣೆ ಮಾಡಬೇಕೆ, ಭಾಷಾವಾರು ಪ್ರಾಂತಗಳ ವಿಂಗಡಣೆ ಮಾಡಬೇಕೆ? ವಿಜಯಲಕ್ಷ್ಮಿ ಸರ್, ನಾನು ಅರ್ಥ ಆಗ್ಲಿಲ್ಲ. ಏನ್ ಅರ್ಥ ಆಗಿಲ್ಲಮ್ಮ? ಏನ್ ಅರ್ಥ ಆಗಿಲ್ಲ? ಹ್ಯಾಂಡ್ ರೈಸ್ ಮಾಡಿ ಕೇಳು. ಏನ್ ಅರ್ಥ ಆಗಿಲ್ಲ? ABCDನ ಎ ಅಂತಂದ್ರೆ ಹಳೆಯ ಬ್ರಿಟಿಷ್ ಪ್ರಾಂತಗಳು, ಮದ್ರಾಸು, ಬಂಗಾಳ, ಪೂರ್ವ ಪಂಜಾಬು, ಒರಿಸ್ಸಾ, ಬಿಹಾರು, ಇವೇನು ಮೊದಲು ಬ್ರಿಟಿಷರ ಪ್ರಾಂತಗಳಾಗಿದ್ವು. ಅವು ಭಾಗ 1ರಲ್ಲಿದ್ವು. ಭಾಗ ಎ ನಲ್ಲಿದ್ವು. ಭಾಗ ಬಿ ನಲ್ಲಿ ದೊಡ್ಡ ದೊಡ್ಡ ರಾಜರ ಸಂಸ್ಥಾನಗಳಿದ್ವು. ಮೈಸೂರು, ಹೈದರಾಬಾದು, ಟ್ರಾವಂಕೂರು. ಭಾಗ ಸಿ ನಲ್ಲಿ ಚಿಕ್ಕ ರಾಜರ ಸಂಸ್ಥಾನಗಳು ಮತ್ತು ಕಮಿಷನರ್ ಪ್ರಾಂತಗಳಿದ್ವು. ಕೊಡಗು, ದೆಹಲಿ, ಹಿಮಾಚಲ ಪ್ರದೇಶ, ಕಚ್ಚು, ಇವೆಲ್ಲ ಭಾಗ ಸಿ ನಲ್ಲಿದ್ವು. ಇನ್ನು ಭಾಗ ಡಿ ನಲ್ಲಿ ಒಂದೇ ಒಂದು ಕೇಂದ್ರಾಡಳಿತ ಪ್ರದೇಶ ಇತ್ತು, ಅಂಡಮಾನ್ ನಿಕೋಬಾರ್. ಅರ್ಥ ಆಯ್ತಾ? ವಿಜಯಲಕ್ಷ್ಮಿ 1916ರಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಹೋಮ್ ರೂಲ್ ಲೀಗ್ ನ ಸಂದರ್ಭದಲ್ಲಿ ಭಾಷಾವಾರು ಪ್ರಾಂತಗಳ ರಚನೆಗೆ ಆಗ್ರಹ ಮಾಡಿದ್ರು, ಬೇಡಿಕೆಯನ್ನಿಟ್ಟಿದ್ರು. 1928ರಲ್ಲಿ ಮೋತಿಲಾಲ್ ನೆಹರು ವರದಿನೂ ಭಾಷಾವಾರ ಪ್ರಾಂತ ರಚನೆ ಆಗಬೇಕು ಅಂತೇಳಿ ಶಿಫಾರಸು ಮಾಡಿದ್ರು. 1930ರಲ್ಲಿ ಸೈಮನ್ ಆಯೋಗ ಕೂಡ ಇದೇ ಶಿಫಾರಸು ಮಾಡಿತ್ತು. ರೈಟ್, ಕ್ಲಿಯರ್ ಆಯ್ತಾ ಇವಾಗ? ಸೊ ಭಾಗ ಮಾಡಬೇಕು ಅಂತೇಳಿ ಯಾವ ಆಯೋಗವನ್ನ ರಚನೆ ಮಾಡಲಾಯಿತು? SK ಧಾರ್ ಆಯೋಗ. SK ಧಾರ್ ಆಯೋಗವನ್ನ ರಚನೆ ಮಾಡಲಾಯಿತು. ಯಾವುದು? SK ಧಾರ್ ಆಯೋಗ. ಈ SK ಧಾರ್ ಆಯೋಗ 2 ವರ್ಷ ಅಧ್ಯಯನ ಮಾಡಿ, SK ಧಾರ್ ಆಯೋಗ 2 ವರ್ಷ ಅಧ್ಯಯನ ಮಾಡಿ ಕೊನೆಗೆ ಜೂನ್ 1948ರಲ್ಲಿ ಇದರಲ್ಲಿ 3 ಜನ ಪ್ರಮುಖ ಸದಸ್ಯರಿದ್ರು. ಯಾರ್ಯಾರಿದ್ರು ಸದಸ್ಯರು? ಇದರ ಸದಸ್ಯರು ಯಾರ್ಯಾರಿದ್ರು SK ಧಾರ್ ಸಮಿತಿದು? ವೆರಿ ಗುಡ್. ಜಗತ್ ನಾರಾಯಣ್ ಲಾಲು ಮತ್ತು ಪನ್ನಾಲಾಲ್. ಲಾಲ್ ಮತ್ತು ಪನ್ನಾಲಾಲ್. ಸೊ ಇವರು ವರದಿಯನ್ನ ಕೊಡ್ತಾರೆ. ಏನು ಇವರ ವರದಿ ಏನ್ ಹೇಳಿತ್ತು? 1948ರಲ್ಲಿ ವರದಿ ಬಂತು. ಈ ವರದಿ ಏನ್ ಹೇಳ್ತದೆ? ರಾಜ್ಯಗಳನ್ನು ಆಡಳಿತಕ್ಕೆ ಅನುಕೂಲವಾಗುವಂತೆ ಪುನರ್ರಚನೆ ಮಾಡಬೇಕು. ಬದಲಾಗಿ ಭಾಷಾ ಆಧಾರದಲ್ಲಿ ಮಾಡಬಾರದು ಅಂತೇಳಿ ಯಾವುದು ಈ ಧಾರ್ ಆಯೋಗ ಹೇಳಿದ್ರು.
ಇವ್ರು ರಿಪೋರ್ಟ್ ಸಬ್ಮಿಟ್ ಮಾಡಿದ ಐ ಥಿಂಕ್ ಡಿಸೆಂಬರ್, ಎಸ್ ರೈಟ್, ಡಿಸೆಂಬರ್ 10ಕ್ಕೆ 1948ಕ್ಕೆ ರಿಪೋರ್ಟ್ ಸಬ್ಮಿಟ್ ಮಾಡಿತ್ತು. ಅದಷ್ಟೇ ಅಲ್ಲ, ಭಾಷಾವಾರು ಪ್ರಾಂತ ರಚನೆ ಭಾರತದ ಹಿತಾಸಕ್ತಿಗೆ ಒಳ್ಳೆಯದಲ್ಲ ಅಂತ ಹೇಳಿದ್ರು. ಒಳ್ಳೆಯದಲ್ಲ, ಅನುಕೂಲವಲ್ಲ, ಹಂಗ ಮಾಡಬೇಡ್ರಿ, ಬದಲಾಗಿ ಏನ್ ಮಾಡ್ರಿ, ಈ ರೀತಿ ಮಾಡ್ರಿ. ರೈಟ್. ಮದ್ರಾಸು, ಬಾಂಬೆ ಕೇಂದ್ರ ಪ್ರಾಂತ, ಬೇರಾರ್. ಮದ್ರಾಸು, ಬಾಂಬೆ ಕೇಂದ್ರ ಪ್ರಾಂತ, ಬೇರಾರ್ಗಳನ್ನ ಭೌಗೋಳಿಕವಾಗಿ ನೀವೇನ್ ಮಾಡ್ಬೋದು, ಪುನರ್ರಚನೆ ಮಾಡಿ. ಅದು ಯಾಕೆ? ಭೌಗೋಳಿಕ ದೃಷ್ಟಿಯಿಂದ. ಬಟ್ ಉಳಿದ ಯಾವುದೇ ಪ್ರಾಂತಗಳನ್ನ ನೀವು ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ರಿಆರ್ಗನೈಸೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಾಯ್ತು, ಕಾಂಗ್ರೆಸ್ಸಿನ ಹಲವಾರು ಪ್ರಾಂತಗಳ ಸಮಿತಿಗಳು ವಿರೋಧ ವ್ಯಕ್ತಪಡಿಸಿದ್ವು. ನಮಗೆ ಕರ್ನಾಟಕ ಕೆಪಿಸಿಸಿನೇ ಡಿಮ್ಯಾಂಡ್ ಮಾಡಿತು, ನಮಗೆ ಭಾಷಾವಾರು ಪ್ರಾಂತ ರಚನೆ ಬೇಕು ಅಂತೇಳಿ ಕಾಂಗ್ರೆಸ್ನಲ್ಲಿ ಒತ್ತಡ ಹೆಚ್ಚಾಯಿತು. ಹೀಗಾಗಿ 1948ರಲ್ಲಿ ಕಾಂಗ್ರೆಸ್ನ ಜೈಪುರ ಅಧಿವೇಶನದಲ್ಲಿ ಇನ್ನೊಂದು ಸಮಿತಿ ರಚನೆ ಆಯಿತು. ಆ ಸಮಿತಿ ಬಗ್ಗೆ ಹೇಳ್ತೀನಿ, ಇದನ್ನು ಬರ್ಕೊಳ್ಳಿ. 1946ರಲ್ಲಿ ಭಾಷಾವಾರು ಪ್ರಾಂತ ವಿಂಗಡಣೆ ಮಾಡಬೇಕು ಅಂತ ಹೇಳಿ ಲಿಂಗ್ವಿಸ್ಟಿಕ್ ಪ್ರೊವಿನ್ಸಸ್ ಕಮಿಟಿಯನ್ನ ಎಸ್.ಕೆ. ದಾರ್ ನೇತೃತ್ವದಲ್ಲಿ ರಚನೆ ಮಾಡಲಾಯಿತು. ಇದರ ಪ್ರಮುಖ ಸದಸ್ಯರು ಜಗತ್ ನಾರಾಯಣ್ ಲಾಲ್ ಮತ್ತು ಪನ್ನಾಲಾಲ್ 1948ರಲ್ಲಿ ವರದಿ ಕೊಟ್ಟರು. ಭಾಷಾಧಾರಿತ ಪ್ರಾಂತ ವಿಭಜನೆ ಭಾರತ ಹಿತಾಸಕ್ತಿಗೆ ಒಳ್ಳೆಯದಲ್ಲ, ಹೀಗಾಗಿ ಆಡಳಿತಕ್ಕೆ ಅನುಕೂಲವಾದಂತೆ ಪುನರ್ರಚನೆ ಮಾಡ್ರಿ. ಬೇಕಾದ್ರೆ ಮದ್ರಾಸು, ಬಾಂಬೆ ಕೇಂದ್ರ ಪ್ರಾಂತ ಮತ್ತು ಬೇರಾರನ್ನ ಭೌಗೋಳಿಕ ದೃಷ್ಟಿಯಿಂದ ಪುನರ್ರಚನೆ ಮಾಡ್ರಿ, ಆದ್ರೆ ಭಾಷಾಧಾರಿತ ವಿಂಗಡಣೆ ಬೇಡ ಅಂತ ಹೇಳಿ ಯಾರು ಹೇಳ್ತಾರೆ? ಎಸ್.ಕೆ. ದಾರ್ ಸಮಿತಿ ಹೇಳ್ತಾರೆ. ಕ್ಲಿಯರ್? ಡೇಟ್ ಇಂಪಾರ್ಟೆಂಟ್ ಅಲ್ಲ, ಆಕ್ಚುಲಿ ಬರ್ಕೊಳ್ರಿ. ಮುಗಿತಾ? ಈ ಪ್ರಾಂತಗಳನ್ನ ನೀವು ಭೌಗೋಳಿಕ ದೃಷ್ಟಿಯಿಂದ ಪುನರ್ರಚನೆ ಮಾಡಬಹುದು ಅಂತೇಳಿ ದಾರ್ ಸಮಿತಿ ಹೇಳ್ತದೆ, ಆದರೆ ಭಾಷಾಧಾರಿತವಾಗಿ ಅಲ್ಲ. ಓಕೆ, ನೆಕ್ಸ್ಟ್ ಕಾಂಗ್ರೆಸ್ನ ಜೈಪುರ ಅಧಿವೇಶನದಲ್ಲಿ ಏನ್ ಮಾಡಿದ್ರು? ತ್ರಿಸದಸ್ಯ ಸಮಿತಿಯನ್ನ ರಚನೆ ಮಾಡಲಾಯಿತು. ಯಾರ್ಯಾರು? JVP, ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ. 3 ಸದಸ್ಯರ ಸಮಿತಿ. ಯಾರ ಅಧ್ಯಕ್ಷತೆಯಲ್ಲಿ? ಅಧ್ಯಕ್ಷರಿರಲಿಲ್ಲ, ಎಲ್ಲರೂ ಸದಸ್ಯರಾಗಿದ್ರು. ಅಧ್ಯಕ್ಷರು ಇರಲಿಲ್ಲ. ಸೊ ಈ ಸಮಿತಿಯನ್ನ ರಚನೆ ಮಾಡಿದ್ರು. ಈ ಸಮಿತಿ ಕೂಡ ಏಪ್ರಿಲ್ 1, 1949ಕ್ಕೆ ವರದಿ ಸಲ್ಲಿಸ್ತದೆ. ಏಪ್ರಿಲ್ 1, 1941ಕ್ಕೆ ವರದಿ ಸಲ್ಲಿಸ್ತದೆ. ವರದಿಯಲ್ಲಿ ಏನ್ ಹೇಳ್ತದೆ? ಭಾಷಾವಾರು ಪ್ರಾಂತ ರಚನೆಗೆ ಈ ಸಮಯ ಸರಿಯಾಗಿಲ್ಲ. The time is not suitable for a linguistic state formation. ರೈಟ್? ಈ ಸಮಯ ಸರಿಯಾಗಿಲ್ಲ. ಸೊ ತಿರಸ್ಕಾರ ಮಾಡ್ತಾರೆ. ಆದ್ರೆ ಅದರಲ್ಲಿ ಒಂದು ಮತ್ತೆ ಅಂಡರ್ಲೈನ್ ಮಾಡಿ ಒಂದು ವಿಷಯ ಹೇಳಿದ್ರು ಅವರು. ಏನಂತ ಹೇಳಿದ್ರು?
The public sentiment is insistent and overwhelming. We as Democrats have to submit to it, but subject to certain limitations in regard to the good of India as a whole. ಜನರ ಭಾವನೆಗಳು ಅದರ ಪರವಾಗಿವೆ. ಪ್ರಜಾಪ್ರಭುತ್ವವಾದಿಗಳಾಗಿ ನಾವು ಅದನ್ನ ಗೌರವಿಸಬೇಕು. ನಾವು ಅದನ್ನ ಏನ್ ಮಾಡಬೇಕು? ಗೌರವಿಸಬೇಕು. ಬಟ್ ಹಲವಾರು, ಆದರೆ ಒಟ್ಟಾರೆ ಭಾರತದ ಹಿತಾಸಕ್ತಿ ಮುಖ್ಯವಾಗ್ತದೆ. ಯಾವುದರ ಪರ ಅಂದ್ರೆ ಭಾಷಾವಾರು ಪ್ರಾಂತ ರಚನೆ ಪರ. ಹೀಗಾಗಿ ನಾವು ಈಗ ಬೇಡ ಅಂತ ಹೇಳ್ತಿದೀವಿ. ಕ್ಯಾ ಬೋಲ್ತೆ ಹಮೇ ನೈ ಬೋಲ್ತೆ ಅಂತ ಹೇಳುದು. ರೈಟ್. ಇದಕ್ಕಿಂತ ಮೊದಲೇ ಆಲ್ರೆಡಿ ಜಗಳ ಆಗಿತ್ತು. ಅಂಬೇಡ್ಕರ್ ಅವರು ಮೊದಲೇ ಜಗಳ ಮಾಡ್ಕೊಂಡ್ಬಿಟ್ಟಿದ್ರು. ಅಂಬೇಡ್ಕರ್ ಮೊದಲೇ ಜಗಳ ಮಾಡ್ಕೊಂಡು, ಅದೊಂದು ಜಗಳ ಹೇಳಿಲ್ಲ ನೋಡಿ, ಹೇಳ್ತಿದ್ದಾರೆ ಇದನ್ನ ಬರ್ಕೊಟ್ರೆ. ದಾರ್ ಸಮಿತಿ ಇದ್ದಾಗ ಅಂಬೇಡ್ಕರ್ ಅವರು ಒಂದು ರಿಪೋರ್ಟ್ ಕೊಡ್ತಾರೆ ದಾರ್ ಸಮಿತಿಗೆ. ಮರಾಠಿ ಭಾಷಿಕರುಗಳಿಂದ ಮಹಾರಾಷ್ಟ್ರ ರಾಜ್ಯವನ್ನ ರಚನೆ ಮಾಡಬೇಕು, ಅದಕ್ಕೆ ಬಾಂಬೆ ರಾಜಧಾನಿ ಆಗ್ಬೇಕು ಅಂತ. ಇಂಪಾರ್ಟೆಂಟ್ ಇದ್ರೆ ಮಾತ್ರ ಹೇಳಿ, ಇಂಪಾರ್ಟೆಂಟ್ ಇರ್ಲಾರ್ದು ಹೇಳ್ತೀನಿ ನಾನು. ಇಲ್ಲಿ ನೋಡ್ರಿ, ಅಂಬೇಡ್ಕರ್ ಏನ್ ಮಾಡಿದ್ರು? 1948ರಲ್ಲಿ ದಾರ್ ಸಮಿತಿಗೆ ಒಂದು ಪ್ರಸ್ತಾವನೆ ಕೊಡ್ತಾರೆ. ಏನಂತ? ಮರಾಠಿ ಭಾಷಿಕರನ್ನೊಳಗೊಂಡ ಮಹಾರಾಷ್ಟ್ರ ರಾಜ್ಯದ ರಚನೆ ಆಗ್ಬೇಕು. ಮಹಾರಾಷ್ಟ್ರ ರಾಜ್ಯದ ರಚನೆ ಆಗ್ಬೇಕು, ಅದಕ್ಕೆ ಬಾಂಬೆ ರಾಜಧಾನಿ ಆಗ್ಬೇಕು ಅಂತ. ಆದ್ರೆ ಇದನ್ನ ಒಪ್ಕೊಳ್ತಾರ? ಇಲ್ಲ. ಯಾರು? KM ಮುನ್ಷಿ ಅವರು. ಆಮೇಲೆ ಇನ್ನೊಂದು ಹೇಳಿದ್ರು, ಇದರ ಅಧಿಕೃತ ಭಾಷೆ, ಈ ರಾಜ್ಯದ ಭಾಷೆ, ಅಧಿಕೃತ ಭಾಷೆ, ಕೇಂದ್ರದ ಅಧಿಕೃತ ಭಾಷೆಯೇ ಆಗಿರ್ಬೇಕು. ಇವರು ಬೇರೆ ಭಾಷೆ ಮಾಡ್ಕೊಳ್ಳೋಂಗಿಲ್ಲ. ಕೇಂದ್ರದ ಭಾಷೆಯನ್ನೇ ಇವರು ತಮ್ಮ ಅಧಿಕೃತ ಭಾಷೆ ಮಾಡ್ಕೊಬೇಕು. ಅಂದ್ರೆ ಕೇಂದ್ರ ಹಿಂದಿ ತಗೊಂಡ್ರೆ ಇವರು ಹಿಂದಿನ ಮಾಡ್ಕೊಬೇಕು. ರೈಟ್. ಎಲ್ಲಾ ಪ್ರಾಂತಗಳದು ಅಂತ ಹೇಳ್ತಾರೆ. ಆಕ್ಚುಲಿ ಎಲ್ಲಾ ರಾಜ್ಯಗಳ ಅಧಿಕೃತ ಭಾಷೆ ಕೇಂದ್ರದ ಅಧಿಕೃತ ಭಾಷೆ. ಇದಕ್ಕೆ ವಿರೋಧಿಸಿದವರು ಯಾರು? KM ಮುನ್ಷಿ. ಇವರು ಬೇರೆ ಕಾರಣಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಬಾಂಬೆ ಗುಜರಾತ್ಗೆ ಬೇಕು ಅಂತೇಳಿ ವಿರೋಧ ವ್ಯಕ್ತಪಡಿಸಿದ್ರು. ಇವರು ಬಾಂಬೆ ಯಾಕೆ ನಿಮಗೆ ಕೊಡ್ಬೇಕು? ಬಾಂಬೆ ಗುಜರಾತ್ಗೆ ಕೊಡ್ರಿ. ಅದಕ್ಕೆ ಹೇಳಿದ್ರು. ಅದಕ್ಕೆ ಹೇಳ್ತಾರು ಏನು? ಈ ಭಾಷಾವಾರು ಪ್ರಾಂತ ರಚನೆ ಬೇಡ. ಯಾಕಂದ್ರೆ ಅಂತಹ ಪ್ರಾಂತಗಳಲ್ಲಿ ಭಾಷೆಗಳ ಅಲ್ಪಸಂಖ್ಯಾತರ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆಗುವಂತಹ ಸಾಧ್ಯತೆಗಳಿರ್ತವೆ ಅಂತ KM ಮುನ್ಷಿ ಇದನ್ನ ವಿರೋಧ ಮಾಡ್ತಾರೆ. ಇದೊಂದು ಸ್ವಲ್ಪ ಹಂಗೆ ಸುಮ್ಮನೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅಂತ ತಿಳ್ಕೊಳ್ಳಿ. ನನ್ನ ನೆನಪು ಬಂದಿತ್ತು, ಎಲ್ಲೋ ಓದಿದ್ದೆ, ಈಗ ನೆನಪು ಬಂತದ್ದು. ಮುಗಿತಾ? ಬರ್ಕೊಳ್ಳೋರಿದ್ರೆ ಬರ್ಕೊಳ್ರಿ. ಹೇಳಿ ಶ್ರೀಧರ್ ಸರ್. ನಮಸ್ತೆ. ಹಲೋ. ಎಸ್ ಹೇಳಿ ಸರ್. ಜೈಪುರ್ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಯಾರಾಗಿದ್ರು ಅಂತ ಗೊತ್ತಾಗಿತ್ತು. ಏನು? ಜೈಪುರ್ ಕಾಂಗ್ರೆಸ್ ಅಧಿವೇಶನ ಹೇಳಿದ್ರಲ್ಲ ಸರ್? ಜೈಪುರ್ ಕಾಂಗ್ರೆಸ್ ಅಧಿವೇಶನ, ಅದ್ರ ಅಧ್ಯಕ್ಷರು ಯಾರಾಗಿದ್ರು ಅಂತ ಗೊತ್ತಾಗಿತ್ತು. ಜೈಪುರ್ ಕಾಂಗ್ರೆಸ್ ಅಧಿವೇಶನ, JVP ಇದ್ರ? ಮೋಸ್ಟ್ಲಿ JVPನೇ ಅನಿಸ್ತದೆ. JVPನೇ. 48 ಜೈಪುರ್. ಪಟ್ಟಾಭಿ ಸೀತಾರಾಮನ್ ಸರ್? JVP ಅಂತ ನೋಡ್ರಿ, ಪಟ್ಟಾಭಿ ಸೀತಾರಾಮನ್. JVP ಅಂದ್ರೆ 3 ಮಂದಿ ಬರ್ತಾರೆ.
ಯಾರು ಯಾಕಿರ್ಲಿಲ್ಲ, ಅಧ್ಯಕ್ಷರ ಆ ಅಧಿವೇಶನದ ಅಧ್ಯಕ್ಷರಾಗಿದ್ರು ಅವರು. ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು. 50ರ ಸೆಷನ್ ನಲ್ಲಿ ಟಂಡನ್ ಆಗಿದ್ರು, ಪುರುಷೋತ್ತಮ ಟಂಡನ್, ಅದು ಗೊತ್ತಿದೆ. ಆಮೇಲೆ ನೋಡ್ರಿ 51, 53, 54 ಕಂಟಿನ್ಯೂ 3 ಸೆಷನ್. ಡೆಲ್ಲಿ, ಹೈದರಾಬಾದ್, ಕಲ್ಯಾಣಿ 3 ಸೆಷನ್ ಅಧ್ಯಕ್ಷರು ನೆಹರು. ಅದು ಬೇರೆ ಸಮಿತಿ ಹೇಳ್ತಾ ಇಲ್ಲ ನಾನು ಇಲ್ಲಿ, ಸಮಿತಿ ಹೇಳ್ತಾ ಇಲ್ಲ ಇಲ್ಲಿ, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಹೇಳ್ತಾ ಇದ್ದೀನಿ. ಸಮಿತಿಯಲ್ಲಿ ಯಾರು ಅಧ್ಯಕ್ಷರಿರ್ಲಿಲ್ಲ. ಮುಗಿತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ, ಯಾರ್ಯಾರಿಗೆ ಅರ್ಥ ಆಗಿದೆ ಟ್ರೂ ಹಾಕ್ರಿ. ಮದೀನಾ, ಶಿವಶರಣ, ಶ್ರೀಧರ, ಅಶೋಕ, ಸ್ನೇಹ, ಚೇತನ್, ವಿಟ್ಟು, ಶರಣ, ಮೇಘನಾ, ರಾಜೀವಿ, ಭೀಮು, ಪ್ರೇಮ್, ಆಕಾಶ್, ಕೀರ್ತಿ, ಪ್ರಿಯಾಂಕಾ, ಕಾರ್ತಿಕ್, ಆಸ್ಪಿರೆಂಟ್, ಲಕ್ಷ್ಮಿ, ವರದ್, ಶಿವ, ಸರಸ್ವತಿ, ನ್ಯಾಯ, ಜಾಕ್ಪೆರೋ, ಮಂಜುನಾಥ್, ಸಚಿನ್, ಯಾರ್ಯಾರು ಅದಾರ ಇನ್ನು. ನೀವೆಲ್ಲ ನೋಡ್ರಿ, ಇಲ್ಲ ಕೈ ಎತ್ತಿ ಡೌಟ್ ಕೇಳಬೇಕು. ಇನ್ನೊಂದ್ಸಲ ಫಾಲ್ಸ್ ಹಾಕಿದ್ರ ಅಂತ ತಿಳ್ಕೊರಿ. ನೀವು ಕೈ ಎತ್ತಿ ಡೌಟ್ ಕೇಳಿಲ್ಲ ಅಂದ್ರೆ ನಿಮ್ಮದು ಡೌಟ್ ಆನ್ಸರೇ ಮಾಡಲ್ಲ ನಾನು. ಅರ್ಥ ಆಯ್ತಾ? ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ರೆ ಏನ್ ಮಾಡ್ತಿರ್ತೀರಿ ನೀವು? ಹೇಳ್ರಿ ಮಲ್ಲ. ಸರ್, ಈ ಅಧಿವೇಶನದಲ್ಲಿ ಯಾರು ಅಧ್ಯಕ್ಷರು ಇರ್ಲಿಲ್ಲ, ಎಲ್ಲರೂ ಸದಸ್ಯರಂದ್ರಿ. ಅಧಿವೇಶನದಲ್ಲಪ್ಪ, ಸಮಿತಿಗೆ ಅಧ್ಯಕ್ಷರಿರ್ಲಿಲ್ಲ. ಸರ್ ಹಂಗ್ರಿ ಇನ್ನೇನ್ ಹೇಳ್ರಿ ಸರ್, ಗೊತ್ತಲ್ಲ. ಈಗ ಅಧಿವೇಶನ ನಡೀತಾ ಇತ್ತು, ಅಧಿವೇಶನದಲ್ಲಿ ಒಂದು ಸಮಿತಿ ನೇಮಕ ಮಾಡಿದ್ರು. ಆ ಸಮಿತಿಯಲ್ಲಿ ಅಧ್ಯಕ್ಷರಿರ್ಲಿಲ್ಲ. ಅಧಿವೇಶನಕ್ಕೆ ಅಧ್ಯಕ್ಷರಿರ್ತಾರೆ. ಅಧಿವೇಶನಕ್ಕಷ್ಟ ಅವ್ರ ಅಧ್ಯಕ್ಷರು, ಸಮಿತಿಗೆ ಸದಸ್ಯರು ಅಧ್ಯಕ್ಷರಿರ್ಲಿಲ್ಲ. ಹಾ ಸರ್, ಈಗ ಗೊತ್ತಾಯ್ತು ಸರ್. ಇನ್ನೊಂದ್ಸರ್ತಿ ಯಾರಾದ್ರೂ ಸುಮ್ನೆ ಫಾಲ್ಸ್ ಹಾಕಿದ್ರೆ ಐ ವಿಲ್ ನಾಟ್ ಟೇಕ್ ಯು ಸೀರಿಯಸ್ ಲೇಟರ್. ಸೀರಿಯಸ್, ಯಾಕಂತಂದ್ರೆ ನಾನು ಸೀರಿಯಸ್ ಆಗಿ ಯಾರಿಗೆ ಅರ್ಥ ಆಗಿಲ್ಲ ಅವ್ರನ್ನ ನಾನು ಅಡ್ರೆಸ್ ಮಾಡಕ್ ಟ್ರೈ ಮಾಡ್ತೀನಿ. ನೀವು ಅದನ್ನ ಕಾಮಿಡಿ ಮಾಡಬೇಡಿ. ಓಕೆ, ನೆಕ್ಸ್ಟ್ ಇದಾಯ್ತು. ಮುಂದೆ ಯಾವುದು? 1953ರಲ್ಲಿ 1953ರಲ್ಲಿ ದೊಡ್ಡ ಸಮಸ್ಯೆ ಶುರುವಾಯಿತು. ದೊಡ್ಡ ಸಮಸ್ಯೆ ಶುರುವಾಯಿತು. ಯಾಕೆ ಸಮಸ್ಯೆ ಶುರುವಾಯಿತು ಅಂತಂದ್ರೆ 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಇವ್ರ್ಯಾರು? ತೆಲುಗು ಭಾಷಿಕ, ಆಂಧ್ರದವರು, ತೆಲುಗು ಭಾಷಿಕರು. ಅವಾಗ ಎಲ್ಲಿದ್ರು ಇವರು? ಅವಾಗ ಮದ್ರಾಸ್ ಪ್ರಾಂತ. ಅದು ಅವಾಗ ಯಾವ ಪ್ರಾಂತ? ಮದ್ರಾಸ್ ಪ್ರಾಂತ. ಅದು ಈ ಪೊಟ್ಟಿ ಶ್ರೀರಾಮುಲು ಏನ್ ಮಾಡ್ಬಿಟ್ರು? ಮದ್ರಾಸ್ ಪ್ರಾಂತದಿಂದ ಆಂಧ್ರವನ್ನ ಪ್ರತ್ಯೇಕ ಮಾಡಬೇಕು, ಆಂಧ್ರ ಪ್ರದೇಶ ಪ್ರತ್ಯೇಕವಾಗಬೇಕು ಅಂತ ಹೇಳಿ ಏನ್ ಮಾಡಿದ್ರು? 56 ದಿನಗಳ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಯಾವಾಗ ಶುರುವಾಗಿತ್ತು ಉಪವಾಸ ಸತ್ಯಾಗ್ರಹ? ಡಿಸೆಂಬರ್ 1952ರಲ್ಲಿ. ಡಿಸೆಂಬರ್ 1952ರಲ್ಲಿ ಶುರುವಾಗಿತ್ತು. ಡಿಸೆಂಬರ್ 16, ಐ ಥಿಂಕ್ ಡಿಸೆಂಬರ್ 16ರಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ರು. 56 ದಿನಗಳ ಉಪವಾಸ ಸತ್ಯಾಗ್ರಹ ಆದ್ಮೇಲೆ ಇವರು ಮರಣ ಹೊಂದಿದರು. ಐ ಥಿಂಕ್ ಫೆಬ್ರವರಿ 11, 12 ಇರಬೇಕು ಮರಣ ಹೊಂದಿದ ಡೇಟ್, ಗೊತ್ತಿಲ್ಲ ನನಗೆ. ಕ್ಲಿಯರ್ ಇದೆಯಾ? ಸೊ ಇದರಿಂದ ಏನಾಯ್ತು? ಸರ್ಕಾರದ ಮೇಲೆ ಒತ್ತಡವಾಯಿತು. ರೈಟ್. ಸೊ ಸರ್ಕಾರ 1953ರಲ್ಲಿ ರೈಟ್ ಮದ್ರಾಸ್ನಿಂದ ತೆಲುಗು ಪ್ರಾಂತಗಳನ್ನ, ತೆಲುಗು ಭಾಷಿಕರ ಜಿಲ್ಲೆ ಬೇರ್ಪಡಿಸಿ ಏನ್ ಮಾಡಿದ್ರು? ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ನಿರ್ಮಾಣ ಮಾಡಿದ್ರು. ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯ ನಿರ್ಮಾಣ ಮಾಡಿದ್ರು. ಪ್ರತ್ಯೇಕ ಆಂಧ್ರ ಪ್ರದೇಶ ರಾಜ್ಯವನ್ನ ನಿರ್ಮಾಣ ಮಾಡಿದ್ರು. ಕ್ಲಿಯರ್? ಇದು ನೆನಪಲ್ಲಿ ಇಟ್ಕೊಳ್ಳಿ. 58 ಡೇಸ್, ಸಾರಿ ಸರ್, 58 ಡೇಸ್, 58 ದಿನಗಳ ಉಪವಾಸ ಸತ್ಯಾಗ್ರಹ. ಇಲ್ಲ 58, 56 ಅಲ್ಲ, 58. ನಾನೇ ಲಾಸ್ಟ್ ಟೈಮ್ ಹೇಳಿದ್ದೆ. PS ಗಂಗಾಧರಲ್ಲಿ 56 ಕೊಟ್ಟಿದ್ದಾರೆ, ಬಟ್ 58 ದಿನ ಅಂತ ಹೇಳಿ. 58. ಓಕೆ, ಕ್ಲಿಯರ್ ಇದೆಯಾ?
ಲಕ್ಷ್ಮೀಕಾಂತ್ ಒಳಗೆ 56 ಇದ್ರು, ಆಕ್ಚುಲಿ 58 ಅದು 58. ಒಂದೊಂದು ಬುಕ್ನವ್ರು ಒಂದೊಂದು ಕೊಟ್ಟಾರ, ಬಟ್ ಆಕ್ಚುಲಿ 58 ದಿನ ಅದು. ಓಕೆ ಸರಿ. ಇದು ನಿಧನ ಆಗಿದ್ದು ಡೇಟ್ ಆರಂಭವಾಗಿದ್ದಲ್ಲ, ನಿಧನದ ದಿನಾಂಕ. ನಿಧನ ಹೊಂದಿದ ದಿನಾಂಕ ಡಿಸೆಂಬರ್ 16. ನಿಧನ ಹೊಂದಿದ ದಿನಾಂಕ ಡಿಸೆಂಬರ್ 16 ಆರಂಭ. ಎಕ್ಸಾಮ್ ಅಲ್ಲಿ ಕೇಳಲ್ಲ, ಯಾರು ಕೊಡಲ್ಲ. ಕೊಟ್ರು 58 ನನಗೆ ಗೊತ್ತಿರೋ ಪ್ರಕಾರ 58. ಆರಂಭ ಅಲ್ಲ, ಇದು ಎಂಡ್ ಆದ ಡೇಟ್. ಇದು ಆರಂಭ ಅಲ್ಲ, ಎಂಡ್ ಆದ ಡೇಟ್. 1952ರಲ್ಲಿ ಪೊಟ್ಟಿ ಶ್ರೀರಾಮುಲು ಮದ್ರಾಸ್ ಹೌಸ್ ನಲ್ಲಿ ತೆಲುಗು ಭಾಷಿಕರಿಗೆ ಪ್ರತ್ಯೇಕ ಪ್ರಾಂತ ಬೇಕು ಅಂತ ಹೇಳಿ ಮದ್ರಾಸ್ ಹೌಸ್ ನಲ್ಲಿ ಏನ್ ಮಾಡ್ತಾರೆ, ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. 58 ದಿನಗಳ ಉಪವಾಸ ಸತ್ಯಾಗ್ರಹ ಮಾಡಿ ಡಿಸೆಂಬರ್ 16, 1952ಕ್ಕೆ ನಿಧನ ಹಾಕ್ತಾರೆ. ನಿಧನ ಆದ್ಮೇಲೆ ಏನಾಗುತ್ತೆ, ಸರ್ಕಾರ 1953ರಲ್ಲಿ ಮದ್ರಾಸ್ನಿಂದ ತೆಲುಗು ಭಾಷಿಕರ ಜಿಲ್ಲೆಗಳನ್ನ ಬೇರ್ಪಡಿಸಿ ಏನ್ ಮಾಡ್ತದೆ, ಪ್ರತ್ಯೇಕ ಆಂಧ್ರ ರಾಜ್ಯವನ್ನ ನಿರ್ಮಾಣ ಮಾಡ್ತದೆ. ಕ್ಲಿಯರ್ ಇದೆಯಾ? ಆಂಧ್ರದ ಮೊದಲ ರಾಜಧಾನಿ ಯಾವುದು? ಆಂಧ್ರದ ಮೊದಲ ರಾಜಧಾನಿ ಪ್ರಶ್ನೆ ಆಗಿದೆ. ಮೊದಲ ರಾಜಧಾನಿ ಕರ್ನೂಲ್. ಆಂಧ್ರದ ಮೊದಲ ರಾಜಧಾನಿ ಯಾವುದು? ಕರ್ನೂಲ್. ಕ್ಲಿಯರ್ ಇದೆಯಾ? ಎಸ್, ಇದು ಕೂಡ ನೆನಪಲ್ಲಿ ಇಟ್ಕೋಬೇಕು. ಆಮೇಲೆ ಯಾವುದು? ಹೈದರಾಬಾದ್ ಆಯ್ತು 1956ರಲ್ಲಿ ಹೈದರಾಬಾದ್. ಆರಂಭದಲ್ಲಿ ಕರ್ನೂಲ್ ಇತ್ತು, ನಂತರದಲ್ಲಿ ಹೈದರಾಬಾದ್ ಆಯ್ತು ಅಷ್ಟೇ. ಮುಗಿತಾ ಇದು ಸ್ಲೈಡು? ಬರ್ಕೊಳ್ಳಿ ಬೇಗ. ಓಕೆ, ಇವಾಗ ಕ್ಲಿಯರ್ ಇದೆಯಾ? ಇದಾದ್ಮೇಲೆ ನೆಹರು ಮತ್ತೊಮ್ಮೆ ನಿರಾಕರಣೆ ಮಾಡ್ತಾರೆ. ಆಂಧ್ರ ಪ್ರದೇಶ ಬಿಟ್ಟು ಮತ್ತು ನಾವು ಇನ್ನೊಂದು ರಾಜ್ಯವನ್ನ ಭಾಷಾವಾರು ಮಾಡೋದಿಲ್ಲ ಅಂತೇಳಿ ನೆಹರು ಹೇಳಿದಾಗ ಎಲ್ಲಾ ರಾಜ್ಯಗಳಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಸೊ ಭಾಷಾವಾರು ಪ್ರಾಂತ ಇದನ್ನ ಮರುಪರಿಶೀಲನೆ ಮಾಡ್ಲಿಕ್ಕೆ 1953ರಲ್ಲಿ ಫಜಲ್ ಅಲಿ ನೇತೃತ್ವದಲ್ಲಿ ಹೊಸ ಸಮಿತಿ ನೇಮಕ ಮಾಡ್ತಾರೆ. ಫಜಲ್ ಅಲಿ ನೇತೃತ್ವದಲ್ಲಿ ಹೊಸ ಸಮಿತಿಯನ್ನ ನೇಮಕ ಮಾಡ್ತಾರೆ. ಇದರ ಇನ್ನಿಬ್ಬರು ಸದಸ್ಯರು ಯಾರು? KM ಪನಿಕ್ಕರ್, ಇತಿಹಾಸಕಾರರು, ಪ್ರಸಿದ್ಧ ಇತಿಹಾಸಕಾರ KM ಪನಿಕ್ಕರ್ ಮತ್ತು KM ಕುಂಜ್ರು ಅಂತ ಹೇಳಿ. HN ಕುಂಜ್ರು ಸರ್, ಎರಡು KM ಬರೋ. HN ಕುಂಜ್ರು, KM ಪನಿಕ್ಕರ್ ಮತ್ತು HN ಕುಂಜ್ರು ಅವರು ಇಬ್ಬರು ಸದಸ್ಯರಾಗಿದ್ರು. ಇವರ ಅಡಿಯಲ್ಲಿ ಸಮಿತಿ ರಚನೆ ಆಯಿತು. ಈ ಸಮಿತಿ ವರದಿ ಸಲ್ಲಿಕೆ ಯಾವಾಗಾಯ್ತು? ವರದಿ ಸಲ್ಲಿಕೆ 1955ರಲ್ಲಿ ವರದಿ ಸಲ್ಲಿಕೆ ಮಾಡಿದ್ರು. ಇವ್ರೇನ್ ಮಾಡಿದ್ರು? ಭಾಷಾವಾರು ಪ್ರಾಂತ ರಚನೆಗೆ ಸಮ್ಮತಿ ನೀಡಿದ್ರು. ಆದರೆ ಒಂದು ಭಾಷೆ ಒಂದು ರಾಜ್ಯಕ್ಕೆ ಒಪ್ಪಿಗೆ ಕೊಡಲಿಲ್ಲ. ಒಂದು ರಾಜ್ಯಕ್ಕೆ ಸಮ್ಮತಿ ನೀಡಲಿಲ್ಲ. ಭಾಷಾವಾರು ರಚನೆ ಮಾಡ್ರಿ, ಆದ್ರೆ ಪ್ರತಿಯೊಂದು ಭಾಷೆಗೂ ಒಂದು ರಾಜ್ಯ ರಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗುಜರಾತಿಗಳಿಗೆ ಹೊಸ ಪ್ರತ್ಯೇಕ ಗುಜರಾತ್ ರಾಜ್ಯನೇ ಸಿಗಲಿಲ್ಲ ಅವರಿಗೆ. ಸೊ ಅದಕ್ಕೆ ಹೇಳಿದ್ರು ಅವರು ಯಾವ್ಯಾವ ಕೆಲವೊಂದು ವಿಷಯಗಳನ್ನ ಪರಿಗಣಿಸಬೇಕು, ಕೆಲವೊಂದು ವಿಷಯಗಳನ್ನ ನಾವೇನ್ ಮಾಡಬೇಕು, ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಏನೇನು ವಿಷಯ ಪರಿಗಣನೆಗಳನ್ನ ಮಾಡಬೇಕು? ರಾಷ್ಟ್ರೀಯ ಏಕತೆ ಮತ್ತು ಭದ್ರತೆ ಗಮನದಲ್ಲಿ ಇಟ್ಕೋಬೇಕು. ಓಕೆ, ಭಾಷೆ ಮತ್ತು ಸಾಂಸ್ಕೃತಿಕ ಏಕತೆಯನ್ನ ಕನ್ಸಿಡರ್ ಮಾಡಬೇಕು. ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನ ಪರಿಗಣಿಸಬೇಕು. ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನ ನಾವೇನ್ ಮಾಡಬೇಕು? ಈ ಸಂದರ್ಭದಲ್ಲಿ
ಪರಿಗಣಿಸಬೇಕು. ಆಮೇಲೆ ಜನರ ಕಲ್ಯಾಣ ಹಾಗೂ ರಾಷ್ಟ್ರದ ಕಲ್ಯಾಣವನ್ನ ಕೂಡ ನಾವು ಪರಿಗಣಿಸಬೇಕು. ಜನರ ಕಲ್ಯಾಣ ಮತ್ತು ರಾಷ್ಟ್ರದ ಕಲ್ಯಾಣವನ್ನು ನಾವು ಪರಿಗಣಿಸಿ ಹೊಸ ರಾಜ್ಯಗಳನ್ನ ರಚನೆ ಮಾಡಬೇಕು. ಸೊ ಹೀಗಾಗಿ ಏನಾಗುತ್ತೆ, 1955ರಲ್ಲಿ ಫಜಲ್ ಅಲಿ ಅವರು ಭಾಷಾವಾರು ಪ್ರಾಂತ ರಚನೆಗೆ ಸಮ್ಮತಿ ನೀಡಿದ ಮೇಲೆ 1956ರಲ್ಲಿ ಏನಾಗುತ್ತೆ, ಹೊಸ ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ಹೊಸ ರಾಜ್ಯ ಅಸ್ತಿತ್ವಕ್ಕೆ ಬರ್ತದೆ. ಯಾವ ಕಾಯ್ದೆಯ ಮೂಲಕ? ಬರ್ಕೊಳ್ಳಿ. ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಳ್ತಿದ್ದೀರಾ ಸರ್, ಇದೆಲ್ಲ ಹಂಗೆ ಹೇಳ್ಬಾರ್ದು. ಆನ್ಲೈನ್ ನಲ್ಲಿ ಆನ್ಲೈನ್, ಆಫ್ಲೈನ್ ನಲ್ಲಿ ಆಫ್ಲೈನ್. ಜನರ ಕಲ್ಯಾಣ ಮತ್ತು ರಾಷ್ಟ್ರದ ಕಲ್ಯಾಣ ಗಮನದಲ್ಲಿ ಇಟ್ಕೋಬೇಕು. ಮತ್ತೆ ಹಲವಾರು ಮತ್ತು ಸೂಚನೆಗಳನ್ನ ಕೂಡ ಕೊಟ್ಟಿದ್ರು. ಫಜಲ್ ಅಲಿ ಸಮಿತಿ ವರದಿಯಲ್ಲಿ ಇನ್ನೂ ಅನೇಕ ಅಂಶಗಳಿದ್ವು, ಅದನ್ನು ಹೇಳ್ತೀನಿ ಫಸ್ಟ್ ಕಾಯ್ದಕ್ಕಿಂತ ಮುಂಚೆ. ಸೆಕೆಂಡ್ ಪಾಯಿಂಟ್, ಭಾಷೆ ಮತ್ತು ಸಾಂಸ್ಕೃತಿಕ ಏಕತೆ. ಓಕೆ, ಡನ್. ಯಾರ್ಯಾರಿಗಿದೆ ಸ್ಲೈಡ್ ಅರ್ಥ ಆಗಿದೆ ಟ್ರೂ ಅಂತ ಹಾಕ್ರಿ. ಸುಮ್ನೆ ಪಾಲ್ಸ್ ಹಾಕಿದವ್ರನ್ನ ಹೆಸರು ಗಮನ ಇಟ್ಕೋತೀನಿ ನಾನು. ಸಚಿನ್ ಕುಮಾರು, ಆಕಾಶು, ಎಲ್ ನಾಯ, ಕ್ವಶನ್ ಮಾರ್ಕ್. ಏನ್ ಡೌಟ್ ಇದೆ? ಸಚಿನ್ ಕುಮಾರ ಎಲ್ಲಿದೆ? ಕ್ವಶನ್ ಮಾರ್ಕ್. ಏನ್ ಅರ್ಥ ಆಗಿಲ್ಲಪ್ಪ ನಿನಗೆ? ಎಲ್ ನಯ ಯಾರವರು? ಹೇಳಿ. ಇಲ್ಲ ಸರ್, ಅವಸರದ ಬೈಟ್ಬಿಟ್ನಿ ಸರ್. ಈ ಕ್ಲಾಸಿಗೆ ಬಂದಿನಿ ಸರ್, ಕೇಳಕ್ ಬಂದ್ರಿ. ಅವಸರದ ಬೈಟ್ಬಿಟ್ನಿ. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಸರ್ ಶರಣಬಸವ ಸರ್. ಶರಣವರ? ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಕ್ವಶನ್ ಮಾರ್ಕ್ ಅಂತೇಳಿ ಕರೆಯಾಕ ಒಂಥರ ಅನಿಸ್ತದ, ಅದಕ್ಕೆ. ಮುಗಿತಾ ಎಲ್ಲರದು? ಓಕೆ, ನೆಕ್ಸ್ಟ್ ಇನ್ನು ಫಜಲ್ ಅಲಿ ಸಮಿತಿಯ ಇತರ ಶಿಫಾರಸುಗಳು. ಆಕಾಶ, ನೀ ಡೌಟ್ ಕೇಳಬೇಕು ಅಲ್ಲಿ. ಕೈ ಎತ್ತಿ ಇದು ಮಾಡಿಲ್ಲ, ಪಾಲ್ಸ್ ಅಂತ ಕೊಟ್ಟಿಲ್ಲ, ಕೈ ಡೌಟ್ ಕೇಳು ಅಂದ್ರೆ ನಾ ಹಿಂದಿನ ಸ್ಲೈಡ್ ತೋರಿಸ್ತೀವಿ. ರೈಟ್, ಏನೇನು ಶಿಫಾರಸು ಕೊಟ್ಟಿತ್ತು? ಈ ಭಾಗಗಳ ವಿಂಗಡಣೆ ಏನಿದೆ ರದ್ದು ಮಾಡಿ. ಈ ಭಾಗ ಎ ಬಿ ಸಿ ಅಂತಿತ್ತಲ್ಲ, ಇವೆಲ್ಲ ಭಾಗಗಳ ವಿಂಗಡಣೆಯನ್ನ ಮೊದಲನೇದಾಗಿ ಏನ್ ಮಾಡಿ? ರದ್ದು ಮಾಡಿ. ರೈಟ್. ಎರಡನೇದು ಹೇಳಿದ್ರು ರಾಜ ಪ್ರಮುಖ ಹುದ್ದೆ ಮತ್ತು ರಾಜರ ಸಂಸ್ಥಾನಗಳ ಒಪ್ಪಂದ ರದ್ದು ಮಾಡಿ. ಒಪ್ಪಂದಗಳನ್ನ ರದ್ದು ಮಾಡಿ. ಈ ರಾಜರು ಈಗ ಹೈದರಾಬಾದ್ನವನಿಗೆ ಮೈಸೂರಿನವನಿಗೆ ರಾಜ ಪ್ರಮುಖ ಕೊಟ್ಟಿದ್ರು, ಅದೆಲ್ಲ ರೈಟ್. ಆಮೇಲೆ ವಿಧಿ 371 ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರ ರದ್ದು ಮಾಡಿ. ಸುಮ್ಮನೆ ನಿಮ್ ಮನಸ್ಸಿಗೆ ಬಂದಂಗೆ ಮಾಡಬೇಡ್ರಿ, ಅದನ್ನ ರದ್ದು ಮಾಡಿ ತೆಗೆದೋಗಿರಿ. ರೈಟ್. ಆಮೇಲೆ ಓನ್ಲಿ 3 ಕೇಂದ್ರಾಡಳಿತ ಪ್ರದೇಶ ಇಟ್ಕೊಳ್ಳಿ. ಕೇವಲ 3 ಕೇಂದ್ರಾಡಳಿತ ಪ್ರದೇಶ ಇಟ್ಕೊಳ್ರಿ. ಬಹಳಷ್ಟು ಕೇಂದ್ರಾಡಳಿತ ಪ್ರದೇಶಗಳು ಬೇಡ. ಒಂದು ಅಂಡಮಾನ್ ನಿಕೋಬಾರ್ ಇರಲಿ, ಒಂದು ಡೆಲ್ಲಿ ಇರಲಿ, ಒಂದು ಮಣಿಪುರ್ ಇರಲಿ. ದೆಹಲಿ ಇರಲಿ, ಇನ್ನೊಂದು ಮಣಿಪುರ್ ಇರಲಿ. ಓಕೆ, 3 ಕೇಂದ್ರಾಡಳಿತ ಪ್ರದೇಶ ಇಟ್ಟುಕೊಳ್ಳಿ ಅಂತ ಹೇಳಿದ್ರು. ಎಲ್ಲವನ್ನ
ಅವರು ಒಪ್ಕೊಳ್ಳಿಲ್ಲ, ಕೆಲವೊಂದಿಷ್ಟನ್ನ ಅವರು ಒಪ್ಕೊಂಡ್ರು. ಇದನ್ನ ಒಪ್ಕೊಳ್ಳಿಲ್ಲ, ಇದನ್ನ ಒಪ್ಕೊಳ್ಳಿಲ್ಲ, ರೈಟ್, ಇದನ್ನ ಒಪ್ಕೊಂಡ್ರು, ಇದನ್ನ ಭಾಗಶಃ ಒಪ್ಕೊಂಡ್ರು, ಭಾಗಶಃ ಇದನ್ನ ಒಪ್ಕೊಂಡ್ರು. ಬರ್ಕೊಳ್ರಿ ಇದನ್ನ. ಎರಡು ಕ್ವಶನ್ ಕೇಳಿನಿ, ಅದರಲ್ಲಿ 4 ಗ್ರಾಮರ್ ಮಿಸ್ಟೇಕ್ ಇದೆ. 4ನೇ ಪ್ರಕಾರ ಕೇವಲ 3 ಕೇಂದ್ರಾಡಳಿತ ಪ್ರದೇಶಗಳಿರಬೇಕು, ಹೆಚ್ಚಿಗಿರಬಾರದು. ಕೇವಲ 3 ಕೇಂದ್ರಾಡಳಿತ ಪ್ರದೇಶಗಳಿರಬೇಕು ಅಂತ ಪಜಲಲ್ಲಿ ಸಮಿತಿ ಹೇಳಿದ್ರು. ಇವರಿಲ್ಲ, ಜಾಸ್ತಿ ಮಾಡ್ತೀವಿ ಅಂತೇಳಿ ಜಾಸ್ತಿ ಮಾಡ್ತೀವಿ. ಸರ್, ಆ ಆಂದೋಲನದಲ್ಲಿ ಏನಿತ್ತು ಸರ್? ಅಲ್ಲಿ ಉದುರು ಭಾಷೆಯಲ್ಲಿ ಕೇಳಬೇಡ ಶಶಾಂಕ್, ಕನ್ನಡದಲ್ಲಿ ಕೇಳು. ಅಂಡಮಾನ್ ಮತ್ತು ನಿಕೋಬಾರ್ ಯಾಕೆ ಸರ್? ಅಂಡಮಾನ್ ನಿಕೋಬಾರ್ ಭಾರತದಿಂದ ಬಹಳ ದೂರದ, ಯಾವುದೇ ರಾಜ್ಯದಲ್ಲಿ ಸೇರ್ಸಕ್ಕಾಗುದಿಲ್ಲ. ದೆಹಲಿ ರಾಜಧಾನಿ ಇದೆ, ಅದನ್ನು ಯಾವುದೇ ರಾಜ್ಯದಲ್ಲಿ ಸೇರ್ಸೋಕ್ಕಾಗೋದಿಲ್ಲ. ಮಣಿಪುರದ ಸಂಸ್ಕೃತಿ ಬೇರೆ ಇದೆ, ಅದನ್ನು ಸೇರ್ಸೋಕ್ಕಾಗಲ್ಲ. ಉಳಿದಿದ್ದನ್ನೆಲ್ಲ ರಾಜ್ಯಗಳಲ್ಲಿ ಸೇರಿಸ್ಬಿಡ್ರಿ ಅಂತ ಹೇಳಿದ್ರು. ಮುಗಿತಾ ಈ ಸ್ಲೈಡು? ಈ ABCD ಅಂತೇಳಿ ಏನು ರಾಜ್ಯಗಳ ಭಾಗಗಳಿದ್ವು ಅದನ್ನ ರದ್ದು ಮಾಡಬೇಕು. ರಾಜ ಪ್ರಮುಖ ಹುದ್ದೆ, ರಾಜರ ಸಂಸ್ಥಾನಗಳ ಒಪ್ಪಂದ ರದ್ದು ಮಾಡಬೇಕು. ಇನ್ನೇನು ಆರ್ಟಿಕಲ್ 371 ಪ್ರಕಾರ ಏನು ಕೇಂದ್ರಕ್ಕೆ ಅಧಿಕಾರ ಇದೆ ಅದನ್ನು ಕೂಡ ರದ್ದು ಮಾಡ್ರಿ. ರೈಟ್, ವಿಶೇಷವಾಗಿ ನೀವು ಅವ್ರಿಗೆ ಕೊಡಬಹುದು, ಇವ್ರಿಗೆ ಕೊಡಬೇಕು, ಯಾರಿಗೂ ಕೊಡಕ್ ಹೋಗ್ಬೇಡ್ರಿ. ರೈಟ್, ಇನ್ನು ಕೇವಲ 3 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚಿಸಿ ಉಳಿದ ಎಲ್ಲಾ ಭಾಗ 3ರ ರಾಜ್ಯಗಳನ್ನ ಬೇರೆ ರಾಜ್ಯಕ್ಕೆ ಸೇರಿಸ್ಬಿಡ್ರಿ, ಬೇರೆ ರಾಜ್ಯಕ್ಕೆ ಸೇರಿಸ್ಬಿಡ್ರಿ. ಕ್ಲಿಯರ್ ಇದೆ ಎಲ್ಲರಿಗೂ? ಸೊ ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಒಪ್ಕೊಂಡು, ಕೆಲವೊಂದಿಷ್ಟು ರೆಕಮೆಂಡೇಶನ್ಸ್ ಒಪ್ಕೊಳ್ಳದೇನೆ 1956ರಲ್ಲಿ ರಾಜ್ಯಗಳ ಪುನರ್ರಚನಾ ಕಾಯ್ದೆ ಅಸ್ತಿತ್ವಕ್ಕೆ ಬಂತು. ಸ್ಟೇಟ್ಸ್ ರಿಆರ್ಗನೈಸೇಷನ್ ಕಮಿಟಿ, ಆರ್ಗನೈಸೇಷನ್ ಆಕ್ಟ್, ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಅಸ್ತಿತ್ವಕ್ಕೆ ಬರ್ತದೆ. ಯಾವ ರೈಟ್, ಯಾವ ವರ್ಷದಲ್ಲಿ ಯಾವ ತಿದ್ದುಪಡಿ? ರೈಟ್, 7ನೇ ತಿದ್ದುಪಡಿ. 7ನೇ ತಿದ್ದುಪಡಿಯಲ್ಲಿ ಇದು ಒಂದು ಭಾಗ ಆಗಿತ್ತು. 7th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದು ಒಂದು ಭಾಗವಾಗಿದೆ. ಇದರಲ್ಲಿ ಏನೇನಿತ್ತು? ಹೊಸದಾಗಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶವನ್ನ ರಚನೆ ಮಾಡಲಾಯಿತು. 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಮಾಡಲಾಯಿತು. ಓಕೆ, ಯಾವ್ಯಾವು? ಆಂಧ್ರ, ಮೈಸೂರು, ಆಮೇಲೆ ಅಸ್ಸಾಮು, ಬಿಹಾರು, ನೆಕ್ಸ್ಟ್ ಬಾಂಬೆ, ಜಮ್ಮು ಕಾಶ್ಮೀರ 6 ಆದವು. ನೆಕ್ಸ್ಟ್ ಕೇರಳ, ಮಧ್ಯಪ್ರದೇಶ, ಮದ್ರಾಸು, ಮದ್ರಾಸು. ನೆಕ್ಸ್ಟ್ ಆಮೇಲೆ ಒರಿಸ್ಸಾ, ಪಂಜಾಬು, ರಾಜಸ್ಥಾನು, ಪಶ್ಚಿಮ ಬಂಗಾಳ. 14 ಆದವು. ಇನ್ನು 6 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಿದ್ವು? 6 ಕೇಂದ್ರಾಡಳಿತ ಪ್ರದೇಶಗಳು ಅಂಡಮಾನು ಮತ್ತು ನಿಕೋಬಾರು, ದೆಹಲಿ, ಮಣಿಪುರ. ನೆಕ್ಸ್ಟ್ ಈ ಕಡೆ ತ್ರಿಪುರ, ಹಿಮಾಚಲ ಮತ್ತು ಲಾಸ್ಟ್ ಲಕ್ಷದ್ವೀಪ. 6 ಇವಿದ್ವು. 1 2 3 4 5 6 7 8 9 10 11 12 13 ಆಗಿದೆಯಲ್ಲ, ಯಾವ್ದು ಬಿಟ್ಟಿವಿ? ಉತ್ತರ ಪ್ರದೇಶ ಬಿಟ್ಟಿವಲ್ಲ.
14 ರಾಜ್ಯಗಳು 6 ಕೇಂದ್ರಾಡಳಿತ ಪ್ರದೇಶಗಳು. ಗುಜರಾತು ಬಾಂಬೆದಲ್ಲಿತ್ತು. ಆಮೇಲೆ ಅರುಣಾಚಲ, ಮಿಜೋರಾಂ, ನಾಗಾಲ್ಯಾಂಡ್, ಮೇಘಾಲಯ ಎಲ್ಲ ಅಸ್ಸಾಂನಲ್ಲಿದ್ವು. ಈ ರೀತಿ ಇದ್ದು ಬಿಡ್ರಿ. ಓಕೆ, ಬೇಗ ಬರ್ಕೊಡ್ರಿ ಇದನ್ನ. ಏಳನೇ ಸಾಂವಿಧಾನಿಕ ತಿದ್ದುಪಡಿ ಅಡಿಯಲ್ಲಿ ಇದನ್ನು ಮಾಡಲಾಯಿತು. ಅದರೊಳಗಡೆನೆ ಇದನ್ನು ಹಾಕ್ಬಿಟ್ರು. ಓವರ. ಒಂದು 2 minutes ಬ್ರೇಕ್ ತಗೊಂಬರ್ರಿ, ಕಂಟಿನ್ಯೂ ಮಾಡೋಣ. ಓಕೆ, 2 minutes ಬ್ರೇಕ್ ತಗೊಂಬರ್ತೀರಿ. ಓಕೆ, ವೆಲ್ಕಮ್ ಬ್ಯಾಕ್ ಎವ್ರಿವನ್. ಓಕೆ, ಸೊ 14 ರಾಜ್ಯಗಳಿದ್ವು, 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು. 14 ರಾಜ್ಯಗಳಿದ್ವು, 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಹೌದಾ? ಸೊ 1960ರಲ್ಲಿ ಬಾಂಬೆ ಪುನರ್ರಚನಾ ಕಾಯ್ದೆ ಜಾರಿಗೆ ಬರ್ತದೆ. ಬಾಂಬೆ ಪುನರ್ರಚನಾ ಕಾಯ್ದೆಯ ಮೂಲಕ ಏನು ಮಹಾರಾಷ್ಟ್ರ ಅಂತೇಳಿ ಒಂದು ರಾಜ್ಯ ಮಾಡಲಾಯಿತು ಮತ್ತು ಗುಜರಾತ್ ಅಂತೇಳಿ ಒಂದು ರಾಜ್ಯ ಶುರುವಾಯಿತು. ಗುಜರಾತ್ ಭಾರತದ ಎಷ್ಟನೇ ರಾಜ್ಯ ಆಗುತ್ತೆ? 15ನೇ ರಾಜ್ಯ ಆಯಿತು. ಗುಜರಾತ್ ಭಾರತದ ಎಷ್ಟನೇ ರಾಜ್ಯ ಆಯಿತು? 15ನೇ ರಾಜ್ಯ ಆಯಿತು. 15ನೇ ರಾಜ್ಯ ಆಗುತ್ತೆ ಗುಜರಾತ್. ಕ್ಲಿಯರ್ ಟು ಎವ್ರಿವನ್? ಕ್ಲಿಯರ್ ಇದೆಯಾ? ಇದರ ರಾಜಧಾನಿ ಯಾವ್ದಾಗಿತ್ತು? ಅಹಮದಾಬಾದ್. ಅಹಮದಾಬಾದ್ ರಾಜಧಾನಿ ಆಗುತ್ತೆ, ಆರಂಭದ ರಾಜಧಾನಿ. ಆಮೇಲೆ ಇದನ್ನ ಚೇಂಜ್ ಮಾಡಿ ಎಲ್ಲಿಗೆ? ಗಾಂಧಿನಗರಕ್ಕೆ. 1970ರಲ್ಲಿ ಗಾಂಧಿನಗರಕ್ಕೆ ಚೇಂಜ್ ಮಾಡ್ತಾರೆ.
ರೈಟ್. ಇನ್ನು ವಿಶೇಷವಾಗಿ ದಾದ್ರಾ ಮತ್ತು ನಗರ ಹವೇಲಿ, ದಾದ್ರಾ ಮತ್ತು ನಗರ ಹವೇಲಿ ಒಂದು ವಿಶೇಷ ಪ್ರಾಂತವಾಗಿತ್ತು. ಯಾಕೆ ದಾದ್ರಾ ಮತ್ತು ನಗರ ಹವೇಲಿ ವಿಶೇಷ ಪ್ರಾಂತ ಆಗಿತ್ತು ಹೇಳ್ರಿ ನೋಡೋಣ. ರೈಟ್. ದಾದ್ರಾ ಮತ್ತು ನಗರ ಹವೇಲಿ, ನಗರ ಹವೇಲಿಯನ್ನ ಯಾರು 1954ರವರೆಗೆ ಪೋರ್ಚುಗೀಸರ ಹಿಡಿತದಲ್ಲಿತ್ತು. ಇದನ್ನ 1954ಕ್ಕೆ ಯಾರು ಸೇರಿಸ್ಕೊಳ್ತಾರೆ? ಎಲ್ಲಿಗೆ? ಭಾರತಕ್ಕೆ ಬಂತಿದ್ದು. 1954ಕ್ಕೆ ಭಾರತದ ಭಾಗ ಆಗುತ್ತೆ. ಆಯ್ತು 1954ರಲ್ಲಿ. 1961ರವರೆಗೆ ಜನರಿಂದ ಆಯ್ಕೆಯಾದ ಆಡಳಿತಗಾರ ನಿರ್ವಹಣೆ ಮಾಡ್ತಾ ಇದ್ದ. ಆಡಳಿತಗಾರ ಅವಾಗ ಏನ್ ಮಾಡ್ತಾರೆ? 1961ರಲ್ಲಿ 10ನೇ ತಿದ್ದುಪಡಿ ಕಾಯ್ದೆ ಮೂಲಕ ದಾದ್ರಾ ಮತ್ತು ನಗರ ಹವೇಲಿ ಏನಾಗುತ್ತೆ? ಹವೇಲಿ ಕೇಂದ್ರಾಡಳಿತ ಪ್ರದೇಶ ಆಯ್ತು. ಸೊ ಎಷ್ಟನೇ ಕೇಂದ್ರಾಡಳಿತ ಪ್ರದೇಶ ಇದು? 7ನೇ ಯುಟಿ. ಇದು ಯುಟಿ ನಂಬರ್ 7. ಯುಟಿ ನಂಬರ್ 7 ಆಯ್ತು. ಕ್ಲಿಯರ್ ಇದೆಯಾ? ಮೊದಲಿಗೆ 1954ರಲ್ಲಿ ಭಾರತಕ್ಕೆ ಬಂದಾಗ ವಿಧಿ 2, 1961ರಲ್ಲಿ ವಿಧಿ 3. ಕ್ಲಿಯರ್ ಇದೆಯಾ? ಈಗ ಪ್ರಸ್ತುತ ಸ್ಥಿತಿ ಏನಿದೆ? ಇವಾಗ ದಾದ್ರಾ ನಗರ ಹವೇಲಿ ದಿಯು ದಮನ್ ಎಲ್ಲಾ ಸೇರಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಇವೆ. ಅದನ್ನ ಆಮೇಲೆ ಹೇಳ್ತೀನಿ. ಮುಗಿತಾ ಇದು? ಬರ್ಕೊಳ್ಳಿ ಬೇಗ. ಇದು ನೋಡ್ರಿ, ಇದನ್ನ ವಶಪಡಿಸ್ಕೊಂಡವ್ರು ಯಾರು ಅಂತಂದ್ರೆ ಜನರಿಂದ. ಇದನ್ನ ಪೋರ್ಚುಗೀಸರಿಂದ ವಶಪಡಿಸ್ಕೊಂಡವರು ಜನರೇ. ಹಲವಾರು ಪಕ್ಷಗಳಿದ್ವು ಅವಾಗ. ಉದಾಹರಣೆಗೆ ನಮ್ಮ ಯಾವ್ದಿದು ಯುನೈಟೆಡ್ ಫ್ರಂಟ್ ಆಫ್ ಗೋವನ್ಸು, ನ್ಯಾಷನಲ್ ಮೂವ್ಮೆಂಟ್ ಲಿಬರೇಷನ್ ಆರ್ಗನೈಸೇಷನ್, NML, ಆಜಾದ್ ಗೋಮಂತಕ್ ದಳ, ಇವರೇ ವಶಪಡಿಸ್ಕೊಂಡ್ರು. ರೈಟ್. ಕ್ಲಿಯರ್ ಇದೆಯಾ? ರಾಜ್ಯಗಳನ್ನ ಮುಗಿಸಿದ್ರೆ ಕ್ಲಾಸ್ ಮುಗಿಸ್ಬಿಡ್ತೀನಿ ಮಂಜುನಾಥ್. ರಾಜ್ಯಗಳು ಮುಗಿದ್ವು ಅಂತಂದ್ರೆ 1960ರಲ್ಲಿ ಬಾಂಬೆಯನ್ನ 2 ರಾಜ್ಯಗಳಾಗಿ ಹೊಡೆಯಲಾಯ್ತು, ಮಹಾರಾಷ್ಟ್ರ ಮತ್ತು ಗುಜರಾತ್ ಅಂತೇಳಿ. ಗುಜರಾತ್ 15ನೇ ರಾಜ್ಯ ಆಯ್ತು. ಇಷ್ಟೇ. ಜನರಿಂದ ಆಯ್ಕೆಗೊಂಡ ಆಡಳಿತಗಾರ ಮಾಡ್ತಾ ಇದ್ದ ಅಲ್ಲಿವರೆಗೂ. ಓಕೆ. ವರಿಷ್ಠ ಪಂಚಾಯತ್ ಯಾವುದು? ಜನರಿಂದ ಆಯ್ಕೆ ಆದ ವರಿಷ್ಠ ಪಂಚಾಯತ್ ಅಂತ ಒಂದು ಸಂಘಟನೆ ಇತ್ತು. ಈ ಸಂಘಟನೆಯವರೇ ಆಳ್ತಾ ಇದ್ರು. ಮಹಾರಾಷ್ಟ್ರ 14ನೇದೇ. ಅದಂದ್ರೆ ಮೊದಲೇ ಇತ್ತಲ್ಲ, ಬಾಂಬೆ ಬದಲಾಗಿ ಮಹಾರಾಷ್ಟ್ರ ಸೇರಿಸಲಾಯ್ತು. ನೋಡ್ರಿ, 1961ರ ತನಕ ದಾದ್ರಾ ಮತ್ತು ನಗರ ಹವೇಲಿ ಪೋರ್ಚುಗೀಸ್ ಪ್ರದೇಶಗಳು ಅಂತೇಳಿ ಗುರುತಿಸಲಾಗ್ತಿತ್ತು. ಪ್ರದೇಶಗಳೆಂದೇ ಗುರುತಿಸಲಾಗ್ತಿತ್ತು. ಇದು ಕೂಡ ನೆನಪಿಟ್ಕೊಳ್ಳಿ. ಓಕೆ. ಇಲ್ಲೇನು ಮುಗಿತು? ಇದು ಮುಂದೆ ಹೋಗ್ಲಾ? ನೀವು ಏನಪ್ಪ ಒಂದಕ್ಕೊಂದು ಕೇಳ್ಕೊಂತ ಸಿಲೆಬಸ್ ಇಲ್ಲೇ ಇಲ್ಲ ಕುಳಿಯಾಗ್ತದೆ. ನಾನು ಮುಂದೆ ಹೋಗುವಲ್ಲಿ ಯಾರ್ಯಾರು ಅರ್ಥ ಆಗಿದೆ ಟ್ರೂ ಹಾಕ್ರಿ. ಸುಮ್ನೆ ಪಾಲ್ಸ್ ಹಾಕೋರು ಬಡಸ್ಕೊಂತೀರಿ. ಎಲ್ಲರೂ ಪೋಲ್ ಹಾಕ್ರಿ, ಪ್ರತಿಯೊಬ್ರು ಹಾಕ್ಬೇಕು. ಸಿಂಗ್, ಓಂಕಾರ, ಕಿರಣ್, ನಾಗರಾಜ್ ಏನ್ ಅರ್ಥ ಆಗಿಲ್ಲ ಹೇಳ್ಬೇಕು. ಸಿಂಗ, ಓಂಕಾರ, ಕಿರಣ್, ನಾಗರಾಜ್, ನಿತುಶ್ರೀ, ಮಧು ಎಲ್ಲ ಏನ್ ಅರ್ಥ ಆಗಿಲ್ಲಪ್ಪ ನಿಮ್ಗೆ? ಸುಮ್ನೆ ಹಾಕ್ಬೇಡ್ರಿ ಅಷ್ಟೇ. ನಿಜವಾಗಿ ಅರ್ಥ ಆಗಿಲ್ಲ ಅಂದ್ರೆ ನಾನು ಹೇಳ್ತೀನಿ. 1960ರಲ್ಲಿ ಬಾಂಬೆ ಪುನರ್ರಚನಾ ಕಾಯ್ದೆ ಮೂಲಕ ಮಹಾರಾಷ್ಟ್ರ ಮತ್ತು ಗುಜರಾತವನ್ನ ಪ್ರತ್ಯೇಕಿಸಲಿ 15ನೇ ರಾಜ್ಯವಾಗಿ ಗುಜರಾತ್ ಅಸ್ತಿತ್ವಕ್ಕೆ ಬರುತ್ತೆ.
1961ರಲ್ಲಿ 10ನೇ ತಿದ್ದುಪಡಿ ಕಾಯ್ದೆ ಮೂಲಕ ದಾದ್ರಾ ಮತ್ತು ನಗರ ಹವೇಲಿ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ. ಹೇಳಿ ಮಧು. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. 1954 ಸರ್ ದಾದ್ರಾ ಮತ್ತು ನಗರ ಹವೇಲಿ ಸ್ವತಂತ್ರ ಆಗೋದು. ಆಗುತ್ತೆ. ಆದಾಗ ಅಲ್ಲಿ 1961 ತನಕ ಪೋರ್ಚುಗೀಸರ ಪ್ರದೇಶನೇ ಆಗಿರುತ್ತೆ. ಅಂತಾರಾಷ್ಟ್ರೀಯ ಸಂಘಟನೆಗಳು ಅದನ್ನ ಪೋರ್ಚುಗೀಸ್ ಪ್ರದೇಶ ಅಂತಾನೆ ಗುರುತಿಸ್ತಿದ್ವು. ಭಾರತ ನನ್ನ ಪ್ರದೇಶ ಅಂತ ಹೇಳ್ತಿತ್ತು, ಪೋರ್ಚುಗೀಸರು ನನ್ನ ಪ್ರದೇಶ ಅಂತ ಹೇಳ್ತಿದ್ರು. ಅದೇ ಹೇಗೆ ಸರ್? ಅಲ್ಲ, ಅದಿನ್ನು ಭಾರತ ಭಾಗ ಆಗಿರಲಿಲ್ಲ ಅಧಿಕೃತವಾಗಿ. ಅಧಿಕೃತವಾಗಿ ಅಧಿಕೃತವಾಗಿ ಆಗಿದ್ದು 1961. ಓಕೆ. ವರಿಷ್ಠ ಪಂಚಾಯತ್ ಅಂತಂದ್ರೆ ಏನು? ಜನರಿಂದ ಆಡಳಿತ ಮಾಡ್ತಾ ಇದ್ದಂತ ಸಂಘಟನೆ ಇದು. ಜನರಿಂದ ಆಡಳಿತ ಮಾಡ್ತಾ ಇದ್ದಂತ ಸಂಘಟನೆ ವರಿಷ್ಠ ಪಂಚಾಯತ್ ಆಫ್ ಫ್ರೀ ದಾದ್ರಾ ಅಂಡ್ ನಗರ ಹವೇಲಿ ಅಂತ ಮಾಡಿದ್ರು. ನೆಕ್ಸ್ಟ್ ಏನು? ಗೋವಾ, ದಮನ್ ಮತ್ತು ದೀವುಗಳು. ಗೋವಾ, ದಮನ್ ಮತ್ತು ದಿಯು 1961ರಲ್ಲಿ ಗೋವಾ, ದಮನ್ ಮತ್ತು ದಿಯುವನ್ನ ಯಾವ ಕಾರ್ಯಾಚರಣೆ ಮೂಲಕ? ಪೊಲೀಸ್ ಕಾರ್ಯಾಚರಣೆ ಮೂಲಕ. ಪೊಲೀಸ್ ಕಾರ್ಯಾಚರಣೆ. ಯಾವ ಪೊಲೀಸ್ ಕಾರ್ಯಾಚರಣೆ ಇದು? ಯಾರು? ಕುಯ್ ಅವರು. ಆಪರೇಷನ್ ವಿಜಯ ಅನ್ನೋ ಒಂದು ಪೊಲೀಸ್ ಕಾರ್ಯಾಚರಣೆ ಮೂಲಕ ಭಾರತ ವಶಪಡಿಸ್ಕೊಳ್ತು. ರೈಟ್. ವಶಪಡಿಸ್ಕೊಂಡು ಏನ್ ಮಾಡಿದ್ರು ಇದನ್ನ? ವಿಧಿ 2ರ ಪ್ರಕಾರ 12ನೇ ತಿದ್ದುಪಡಿ ಕಾಯ್ದೆಯಲ್ಲಿ ಏನಾಯ್ತು? ಇವು ಕೇಂದ್ರಾಡಳಿತ ಪ್ರದೇಶಗಳಾದವು. ನಾ ಏನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೇಳಲ್ಲ ನಿಮಗೆ. ನಾ ಹೇಳಿದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂತ ಕುಂದಿರ್ತೀನಿ. ಎಷ್ಟದ ಅಷ್ಟೇ ಹೇಳ್ಕೊಂತ ಹೋಗ್ಬಿಡ್ತೀನಿ. ಔಟ್ ಆಫ್ ಸಿಲೆಬಸ್ ಯಾವ್ದಾರ ಪ್ರಶ್ನೆ ಬಂದ್ರೆ ಒದ್ದಾಡ್ಬೇಕು ನೋಡಿ. ನಾ ಹೇಳುವಾಗ ಲಕ್ಷ ಕೊಟ್ಟು ಕೇಳಿರಲ್ಲ ನೀವು, ಆಮೇಲೆ ಡೌಟ್ ಅಂತೀರಿ. ಇದು ಕ್ಲಿಯರ್ ಆಯ್ತಾ? ರೈಟ್. ನೆಕ್ಸ್ಟ್ ಯಾವುದು? ಪುದುಚೇರಿ. 1954ರ ತನಕ ಯಾವ್ದರ ಆಡಳಿತದಲ್ಲಿತ್ತು? ಫ್ರೆಂಚ್. 1954 ಫ್ರೆಂಚ್ ಹಿಡಿತದಲ್ಲಿತ್ತು. ನಂತರ ಇದನ್ನ ಏನ್ ಮಾಡ್ತಾರೆ? ಟಿ.ಬಿ. ಕುಯ್. ಓಕೆ. ಇವ್ರು ಏನ್ ಮಾಡ್ತಾರೆ? ಫ್ರೆಂಚರು ಇದನ್ನ ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ. ಯಾವ್ಯಾವು? ಪುದುಚೇರಿ ಜೊತೆಗೆ ಮತ್ತೇನೇನಿದ್ದು? ಕಾರೈಕಲ್, ಮಾಹೆ ಮತ್ತು ಯಾನಂ. 1962ರಲ್ಲಿ ಇದನ್ನ ಏನ್ ಮಾಡಿದ್ರು? ವಿಧಿ 2ರ ಪ್ರಕಾರ ವಶಪಡಿಸಿಕೊಂಡ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ್ರು. ಸೊ ಮೊದಲು ಏನಾಗಿತ್ತು? ವಶಪಡಿಸಿಕೊಂಡ ಪ್ರದೇಶ, ಅಕ್ವೈರ್ಡ್ ಟೆರಿಟರಿ ಆಗಿತ್ತು. ಆದ್ರೆ ಅದೇ ವರ್ಷ ಅಂದ್ರೆ 1962ರಲ್ಲಿ 14ನೇ ಸಾಂವಿಧಾನಿಕ ತಿದ್ದುಪಡಿ ತಂದು ಇದನ್ನ ಏನ್ ಮಾಡಿದ್ರು? ಕೇಂದ್ರಾಡಳಿತ ಪ್ರದೇಶ ಮಾಡ್ತಾರೆ. ಇದು ಪ್ರಶ್ನೆ ಆಗಿದೆ. ಇದರಲ್ಲಿ ಯಾವುದು ಮೊದಲು ವಶಪಡಿಸಿಕೊಂಡ ಪ್ರದೇಶವಾಗಿ ನಂತರ ಕೇಂದ್ರಾಡಳಿತ ಪ್ರದೇಶವಾಯಿತು? ಅಂದ್ರೆ ಇದೆ. ಸಹಾಯಕ ರಾಜ್ಯವಾಗಿ ಭಾರತದ ರಾಜ್ಯ ಆಯ್ತು ಅಂತಂದ್ರೆ ಸಿಕ್ಕಿಂ. ಕೇಂದ್ರಾಡಳಿತ ಪ್ರದೇಶವಾಗಿದ್ದು ಪುದುಚೇರಿ. ಕ್ಲಿಯರ್? 1962ರಲ್ಲಿ ಮೊದಲಿಗೆ ದಾದ್ರಾ ನಗರ ಹವೇಲಿ ಆಯ್ತು, ಆಮೇಲೆ ಗೋವಾ ದಮನ್ ದಿಯು ಆಯ್ತು, ಆಮೇಲೆ ಪುದುಚೇರಿ ಆಯ್ತು. ರೈಟ್, ಪುದುಚೇರಿ ಆಯ್ತು. ಕ್ಲಿಯರ್? ಸಿಂಪಲ್ ಆಗಿ ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವು ಒಟ್ಟದನ್ನ ಕನ್ಫ್ಯೂಸ್ ಮಾಡಿಸ್ತೀರಿ ನನಗೆ. ಪುದುಚೇರಿ ಹೇಳ್ರಿ ಸರ್. ಕಾರೈಕಲ್ಲು, ಮಾಹೆ, ಯಮನ್ ಎಲ್ಲ ಜಾಯಿಂಟ್ ಇದಾವ ಅಥವಾ ಡಿವೈಡ್ ಇದಾವ? ಜಾಯಿಂಟ್ ಅಂದ್ರೆ ಭೌಗೋಳಿಕವಾಗಿ ಬೇರೆ ಅದೇ ಸರ್. ಅದು ಮತ್ತೆ ಅಷ್ಟು ಸೇರಿಸಿ ಒಂದು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಪಾಂಡಿಚೇರಿ. ಮುಗಿತಾ?
ಇವೆಲ್ಲ ಇದರ ಪ್ರದೇಶಗಳೇ. ಯಾನಮ್ಮು, ಕಾರೈಕಲ್ಲು, ಪುದುಚೇರಿ ಎಲ್ಲ ಒಂದೇ ಕೇಂದ್ರಾಡಳಿತ ಪ್ರದೇಶ ಇದೆ. ಅದರ ಹೆಸರೇ ಪುದುಚೇರಿ. ಓಕೆ. ಮಲ್ಲಿಕಾ 1954 ತನಕ ಪುದುಚೇರಿ, ಯಾನಮ್ಮು, ಮಾಹೆ, ಕಾರೈಕಲ್ಲು ಫ್ರೆಂಚರ ಪ್ರದೇಶಗಳಾಗಿದ್ವು. ಅದಾದ್ಮೇಲೆ ಭಾರತಕ್ಕೆ ಹಸ್ತಾಂತರ ಮಾಡಿದ್ರು. 1962ರಲ್ಲಿ ಇವುಗಳನ್ನ ವಶಪಡಿಸಿಕೊಂಡ ಪ್ರದೇಶ ಅಂತ ಹೇಳಿ ಘೋಷಣೆ ಮಾಡಲಾಯಿತು. ನಂತರ ಅದೇ ವರ್ಷ 14ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ತಂದು ಇದನ್ನ ಕೇಂದ್ರಾಡಳಿತ ಪ್ರದೇಶವಾಗಿ ಇದನ್ನ ಘೋಷಣೆ ಮಾಡಲಾಯಿತು. ಅರ್ಥ ಆಯ್ತಾ ಮಲ್ಲಿಕಾ? ನೆಕ್ಸ್ಟ್ 1962ರಲ್ಲಿ ನಾಗಾಲ್ಯಾಂಡ್ ರಾಜ್ಯ ಕಾಯ್ದೆ ತಂದು ಏನ್ ಮಾಡಿದ್ರು? ಅಸ್ಸಾಂನಿಂದ ಪ್ರತ್ಯೇಕಿಸಿ ನಾಗಾಲ್ಯಾಂಡ್ ಅನ್ನ ಪ್ರತ್ಯೇಕ ರಾಜ್ಯ ಮಾಡಿದ್ರು. ಸೊ ನಾಗಾಲ್ಯಾಂಡ್ ಭಾರತದ ಎಷ್ಟನೇ ರಾಜ್ಯ? 16ನೇ ರಾಜ್ಯ. ಓಕೆ, ಇದು ವಿಧಿ 3. ಇದು ವಿಧಿ 2 ಅಲ್ಲ, ಇದು ವಿಧಿ 3. ಓಕೆ, ಇದಾದ್ಮೇಲೆ ಪಂಜಾಬ್ ಪುನರ್ರಚನಾ ಕಾಯ್ದೆ ಪ್ರಕಾರ ರೈಟ್ ಹರಿಯಾಣ ರಾಜ್ಯ ರಚನೆ ಮಾಡಿದ್ರು. ಚಂಡೀಗಢ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಮತ್ತು ಹಿಮಾಚಲ ಪ್ರದೇಶವನ್ನ ಕೂಡ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು. ಯಾವ ರಾಜ್ಯದಿಂದ? ಪಂಜಾಬ್ ರಾಜ್ಯದಿಂದ ಪ್ರತ್ಯೇಕ ಮಾಡಿದ್ರು. ಸೊ ಭಾರತದ 17ನೇ ರಾಜ್ಯ ಯಾವುದು? 17ನೇ ರಾಜ್ಯ ಯಾವುದು? ಹರಿಯಾಣ. 17ನೇ ರಾಜ್ಯ ಹರಿಯಾಣ. ಕ್ಲಿಯರ್ ಇದೆಯಾ? ಆಮೇಲೆ ಹಿಮಾಚಲ ಪ್ರದೇಶಕ್ಕೆ ರಾಜ್ಯದ ಸ್ಥಾನಮಾನ ನೀಡಲಾಯಿತು. ಹೀಗಾಗಿ ಇದೇನಾಗುತ್ತೆ? 18ನೇ ರಾಜ್ಯ ಆಗುತ್ತೆ. ಹರಿಯಾಣದಿಂದ ಪಂಜಾಬ್ ಅಲ್ವಪ್ಪ, ಪಂಜಾಬ್ದಿಂದ ಹರಿಯಾಣ. ಉಲ್ಟಾ ಹೇಳ್ತಿದ್ರು. ರೈಟ್. ಸೊ ಫಸ್ಟಿಗೆ ಹರಿಯಾಣ ರಚನೆ ಆಗುತ್ತೆ, ಆಮೇಲೆ ಹಿಮಾಚಲ ರಚನೆ ಆಗುತ್ತೆ ರಾಜ್ಯವಾಗಿ. ಮೊದಲು ಕೇಂದ್ರಾಡಳಿತ ಪ್ರದೇಶ ಆಗಿತ್ತು, ನಂತರ ರಾಜ್ಯ ಆಯಿತು. ಸರ್ ಅವಾಗ್ಲೇ ಅಲ್ಲಿ ಇತ್ತು ಅಲ್ಲ ಹಿಮಾಚಲ ಅವಾಗ ರಾಜರ ಸಂಸ್ಥಾನ ಆಗಿತ್ತು. ಅದನ್ನು 1956ರಲ್ಲಿ ಪಂಜಾಬಿಗೆ ಸೇರಿಸಲಾಗಿತ್ತು. 1956 ರಾಜ್ಯಗಳ ಪುನರ್ರಚನಾ ಕಾಯ್ದೆಯಲ್ಲಿ ಹಿಮಾಚಲ ಪ್ರದೇಶದ ಸ್ವಲ್ಪ ಭಾಗವನ್ನು ಮಾತ್ರ ಕೇಂದ್ರಾಡಳಿತ ಮಾಡಿದ್ರು. ಈಗ ಪೂರ್ತಿ ಮಾಡಿದ್ರು ಅದನ್ನಷ್ಟೇ. ಅದರಲ್ಲಿ ಸ್ವಲ್ಪ ಪ್ರದೇಶಗಳನ್ನ ಸೇರಿಸಿ ಹೊಸ ಕೇಂದ್ರಾಡಳಿತ ಪ್ರದೇಶವನ್ನ ರಚನೆ ಮಾಡ್ತಾರೆ. ಕೆಲವೊಂದಿಷ್ಟು ರಾಜ್ಯಗಳಿರಲಿಲ್ಲ, ಅವುಗಳನ್ನ ಸೇರಿಸಿದ್ರು ಅಷ್ಟೇ. ಈ ಪೆಪ್ಸು ಪ್ರದೇಶಗಳು ಅಂತ ಕೇಳಿದಿರಾ? ಪೆಪ್ಸು ರಾಜ್ಯ ಆಗಿತ್ತು. ಪಂಜಾಬ್ ಅನ್ನ ಮೊದಲು ನಾವು ಪೆಪ್ಸು ಅಂತ ಕರಿತಿದ್ವಿ. ಪಟಿಯಾಲ ಅಂಡ್ ಈಸ್ಟ್ ಪಂಜಾಬ್ ಯೂನಿಯನ್. ಏನಾದ್ರು ಹೊಸ ಮಾಹಿತಿ ಹೇಳ್ಬೇಕಂತಂದ್ರೆ ಎದೆ ಹೊಡೆದು ಬರ್ತಾವ ನಂದು. ಮತ್ತೆ ಅದಕ್ಕೆ 11 ಪ್ರಶ್ನೆ ಕೇಳ್ತೇನೆ. ಪೆಪ್ಸು ರಾಜ್ಯ ಅಂತಿತ್ತು. ಪಟಿಯಾಲ ಮತ್ತು ಈಸ್ಟ್ ಪಂಜಾಬ್ ಸ್ಟೇಟ್ಸ್ ಯೂನಿಯನ್ ಅಂತಿತ್ತು. ಸೊ ಇದರಲ್ಲಿ ಹಿಮಾಚಲ ಪ್ರದೇಶದ ಸ್ವಲ್ಪ ಭಾಗಗಳಿದ್ವು. ಯಾವ್ಯಾವ ಭಾಗಗಳು? ಉದಾಹರಣೆಗೆ ಶಿಮ್ಲಾನು ಅಲ್ಲೇ ಇತ್ತು. ಪೆಪ್ಸು ರಾಜ್ಯದಲ್ಲಿ ಶಿಮ್ಲಾ ಇತ್ತು, ಕಂದಘಾಟ್ ಇತ್ತು. ಇವೆಲ್ಲವನ್ನ ಇದರಲ್ಲಿ ಶಿಮ್ಲಾ ಇದರಲ್ಲಿತ್ತು. ಸೊ ಇದರ ರಾಜ್ಯಗಳನ್ನ ಈ ಪ್ರದೇಶಗಳಿದ್ವಲ್ಲ, ಈ ಪ್ರದೇಶಗಳನ್ನ ಹಿಮಾಚಲ ಪ್ರದೇಶಕ್ಕೆ ಸೇರಿಸಿ ಹೊಸ ಕೇಂದ್ರಾಡಳಿತ ಪ್ರದೇಶ
ಹೊಸ ಕೇಂದ್ರಾಡಳಿತ ಪ್ರದೇಶವನ್ನ 1966ರಲ್ಲಿ ರಚನೆ ಮಾಡಿದ್ರು. ಅರ್ಥ ಆಯ್ತಾ? ಮೊದಲಿನ ಹಿಮಾಚಲ ಪ್ರದೇಶಕ್ಕೆ ಹೊಸ ಪ್ರದೇಶ ಸೇರಿಸಿ ಹೊಸ ಕೇಂದ್ರಾಡಳಿತ ಪ್ರದೇಶ ರಚನೆ ಮಾಡ್ತಾರೆ. ಪೆಪ್ಸು ರಾಜ್ಯ. ಪೆಪ್ಸು ರಾಜ್ಯನೇ 1900 ಇಲ್ಲಿ ಬರುತ್ತೆ ನೋಡಿ, ಪಂಜಾಬ್. ಇಲ್ಲ, ಪೆಪ್ಸು ರಾಜ್ಯನೇ ಮುಂದೋಗಿ ಪಂಜಾಬ್ ಆಗಿದ್ದು. ಮುಂದೆ ಪೆಪ್ಸು ಬಿಲ್ ಬಗ್ಗೆ ಹೇಳ್ತೀನಿ ನಾನು. ಇದು ಬರ್ಕೊಂಡ್ರೆ ಎಲ್ಲರೂ? ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಈ ಕೋರ್ಸ್ ಬಗ್ಗೆ? ಈ ಕೋರ್ಸ್ ಸರಿಯಾಗಿ ಹೋಗ್ತಾ ಇದೆ ಅನ್ನಿಸ್ತಾ ಇದೆಯಾ? ಈ ಕೋರ್ಸ್ ಸರಿಯಾಗಿ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಅಥವಾ ನಿಮ್ಗೆ ಸರ್ ಇದು ಬಹಳ ನಮ್ಮ ತಲೆ ಹಾಳು ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಹೇಳ್ರಿ ಆಕಾಶ್. ಹಲೋ, ಇವತ್ತಿಗೆ ಸಾಕು, ಮುಂದಿನ ನಾಳೆ ಹೇಳ್ತೇನೆ. ಯಾರು ಡೌಟ್ ಇದ್ರೆ ನಮಸ್ಕಾರ. ಹೇಳಿ ಆಕಾಶ್. ಸರ್, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಹೋಗ್ತಿದೆ ಸರ್. ಕೋರ್ಸ್ ಏನಿಲ್ಲ, ಡೆಪ್ತ್ ಚೆನ್ನಾಗಿದೆ, ಏನು ವರಿ ಮಾಡ್ಕೋಬೇಡಿ ಸರ್. ಯಾಕಂದ್ರೆ ನೀವು ಡಿಸ್ಟರ್ಬೆನ್ಸ್ ಅಂದಾಗ ಅನಿಸ್ತೈತಿ. ಇಲ್ಲ, ಏನಾಗ್ತದೆ, ಏನಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಸಾಕಷ್ಟು ಜನರಿಗೆ ಬಹಳ ಡೌಟ್ಗಳು ಬರಾಕತ್ತಾವು. ಅವ್ರಿಗೆ ಹೊಸಾದು ಕಂಟೆಂಟ್ ಅಂತೇಳಿ ಡೌಟ್ಗಳು ಬರಾಕತ್ತಾವು. ಇನ್ನ ಹೇಳೋದು ಅರ್ಥ ಆಗ್ತಿಲ್ಲ ಅಂತೇಳಿ ಡೌಟ್ ಬರಾಕತ್ತಾವು. ಅದು ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಇಲ್ಲ ಸರ್, ಎಲ್ಲೂ ಕೇಳಿಲ್ಲ ಇಷ್ಟು ಡೆಪ್ತಾಗಿ, ಅದಕ್ಕೆ ಡೌಟ್ ಬರ್ತೈತೆ ಸರ್. ಬೇರೆ ಏನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇರೋದಲ್ಲ. ಹಂಗಿದ್ರೆ ಓಕೆ, ನೋ ಪ್ರಾಬ್ಲಮ್. ಹೊಸಾದ್ ಕೇಳಿಲ್ಲ, ಅದು ಡೌಟ್ ಆದ್ರೆ ಓಕೆ. ಸರ್, ಬಟ್ ನನಗೆ ಏನ್ ಅನಿಸ್ತದೆ, ನಡು ಒಮ್ಮೆ ಅನಿಸ್ಬಿಡ್ತದ, ಇಲ್ಲ ನಾನೇ ಸರಿಯಾಗಿ ಹೇಳ್ತಾ ಇಲ್ಲ, ನನ್ನಲ್ಲೇ ತಪ್ಪಿದೆ ಅಂತ ಅನಿಸ್ತು. ಇಲ್ಲ ಸರ್, ಹಂಗೇನಲ್ಲ ಸರ್. ನಿಮ್ ಫುಲ್ ಡೆಪ್ತ್ ಎಷ್ಟು ಡೆಪ್ತ್ ಆಗುತ್ತೆ ಸ್ಟೆಪ್ ಆಗಲಿ ಸರ್. ಸ್ಲೋ ಆದ್ರೂ ಪರವಾಗಿಲ್ಲ ಸರ್. ಒಂದೇ ಸರಿ ಕೇಳಿದ್ರೆ ಸ್ವಲ್ಪ ಲೇಟ್ ಆಗಲಿ ಸರ್. ಹಂಗಿದ್ರೆ ಪರವಾಗಿಲ್ಲ. ನೋಡ್ರಿ, ನಾನು ನ್ಯಾಯ ಕೊಡಕ್ಕೆ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಕ್ಕೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಓಕೆ, ಥ್ಯಾಂಕ್ ಯು ಚೈತ್ರ, ಥ್ಯಾಂಕ್ ಯು ಶಶಾಂಕ್. ಎಲ್ಲೂ ಕೇಳದೇ ಇರೋ ಪಾಯಿಂಟ್ ಅಂದ್ರೆ ಪೆಪ್ಸು ಇದು ಆಲ್ರೆಡಿ ಆಗಿತ್ತು ಪ್ರಶ್ನೆ. ಹಲೋ ಸರ್. ಹಾ ಹೇಳಿ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ಸರ್, ಚಲೋ ಇದೆ. ನಾವು ಡೌಟ್ ಕೇಳಕ್ಕಿಂತ ಮುಂಚೆನೆ ಹೇಳ್ತಿದ್ದೆ, ಇದೇ ರೀತಿ ಕಂಟಿನ್ಯೂ ಮಾಡಿ ಸರ್ ಪ್ಲೀಸ್. ಏನು ಇದು ಕಡಿಮೆ ಮಾಡಕ್ ಹೋಗ್ಬೇಡಿ, ಇನ್ನು ಜಾಸ್ತಿ ಕಂಟೆಂಟ್ ಹೇಳಿ. ಶೋರ್ ಥ್ಯಾಂಕ್ ಯು. ಪ್ಲೀಸ್ ಸರ್, ನಾವು ಓದಿದ್ದೆ ಸ್ವಲ್ಪ ಸಮ್ ಬುಕ್ಸ್ ಓದಿನಿ, ಬಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಆದ್ರೂ ಹೆಂಗೋ ತಿಳ್ಕೊಂಡ್ ಕೇಳತ್ತೀನ್ರಿ, ಅದ್ರ ಬಟ್ ಡಿಸ್ಕಂಟಿನ್ಯೂ ಮಾಡ್ಬೇಡ್ರಿ ಸರ್. ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ? ಎಸ್ ಸರ್. ಎಸ್, ಸಾಕಷ್ಟು ಸಾಕು. ಥ್ಯಾಂಕ್ ಯು. ಹೇಳಿ ಬಿಟ್ಟು. ಹಲೋ ಸರ್, ನಮಸ್ತೆ. ಹೇಳಿ. ಚೆನ್ನಾಗಿ ಕ್ಲಾಸ್ ನಡೀತಾ ಇದೆ ಸರ್. ಇಷ್ಟೇ ಡೆಪ್ತ್ ಆಗಿರಲಿ ಸರ್ ಕ್ಲಾಸ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಅರ್ಥ ಆಗ್ತದೆ ಸರ್ ನಮ್ಗೆ. ಕಾನ್ಸೆಪ್ಟ್ ಅದೇ ಕನ್ಫ್ಯೂಷನ್. ಯಾಕಂತಂದ್ರೆ ಇತಿಹಾಸ ಮಾಡಿದ್ದೀನಿ, ಭೂಗೋಳ ಮಾಡಿದ್ದೀನಿ, ಅದರಲ್ಲಿ ಡೌಟ್ ಬರ್ತಿರ್ಲಿಲ್ಲ. ಈಗಿನ ಕೋರ್ಸ್ ಆರಂಭವಾಗಿ ಬಹಳ ಡೌಟ್ ಬರಕತ್ತ ಬಂದಾಗ, ಇಲ್ಲ ಹೊಸ ಕಂಟೆಂಟ್ ಅಂತ ಹೇಳಿ ಡೌಟ್ ಬರ್ಬೇಕು, ಇಲ್ಲ ನಾನು ಸರಿಯಾಗಿ ಹೇಳಕತ್ತಿಲ್ಲ ಅಂತ. ಅದಕ್ಕೆ ನಾನು ಸಂವಿಧಾನ ಬಹಳ ರೇರ್ ಮಾಡೋದು ಕೋರ್ಸ್ಗಳನ್ನ. ಆಯ್ತಾ? ಎಲ್ಲ ನಾವು ಹೊಸದಾಗಿ ಕೇಳ್ತಾ ಇದ್ದೀವಲ್ಲ ಸರ್ ಸರ್, ಅದಕ್ಕೋಸ್ಕರ ಅದು ಕ್ವಶನ್ ಜಾಸ್ತಿ ಬರ್ತಾ ಇದೆ ಸರ್. ಅದಕ್ಕೆ ಹಿಂಗಂತ ಕೇಳ್ತಾರೆ. ಸಂವಿಧಾನ ನಾನು ಮಾಡ್ತಾ ಇರೋದು ಹೊಸದಾಗಿ 1 ವರ್ಷದಿಂದ ಮಾಡಿದ್ದೆ. ಅವನ್ನೇ ಈಗ ಮಾಡ್ತಾ ಇದ್ದೀನಿ. ಇದು ಮಾಡೋಕ್ಕಿಂತ ಮುಂಚೆ ನಾನು ಮತ್ತೆ ಓದ್ತೀನಿ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತೀನಿ, ಹಳೆ ಕ್ವಶನ್ ಪೇಪರ್ ನೋಡಿ ಯಾವ ಪ್ರಶ್ನೆ ಬಂದು ಅದನ್ನೆಲ್ಲ ಹೇಳೋ ಪ್ರಯತ್ನ ಮಾಡ್ತೀನಿ. ಹೌದು ಸರ್. ಈಗ ಮತ್ತೆ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡ್ತಾ, ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿದೆ ಸರ್. ಮತ್ತೆ ಡೆಪ್ತ್ ಆಗಿ ಯಾವ ಕ್ವಶನ್ ಕೇಳ್ತಂತ ಗೊತ್ತಾಗುತ್ತೆ ಸರ್. ಅದಕ್ಕೆ ನಮ್ದು ಡೆಪ್ತ್ ಇರಲಿ ಸರ್. ಇವೆಲ್ಲ ನಿಧಾನದ ಪರವಾಗಿಲ್ಲ. ನಾವು ಹೊಸ ಕಂಟೆಂಟ್ ತರ್ತಾ ಇಲ್ಲ. ಹಳೆ ಕ್ವಶನ್ ಪೇಪರ್ ಅಂದ್ರೆ ಬರೀ ನಾವು ಕರ್ನಾಟಕದಷ್ಟೇ ಅಲ್ಲ, ಬೇರೆ ಸ್ಟೇಟ್ ಕ್ವಶನ್ ಪೇಪರ್ ಇಂದ ಕ್ವಶನ್ಗಳನ್ನ ಇಟ್ಕೊಂಡ್ಬಂದು ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಷ್ಟೇ ಆಗಲಿ ಸರ್. ಥ್ಯಾಂಕ್ ಯು ಸರ್. 4th ಟೈಮ್ ಐಸಿ ಹೊಡೆದ್ರು ನನಗೆ ಇಷ್ಟೊಂದು ಕಂಟೆಂಟ್ ಸಿಕ್ಕಿಲ್ಲ ಸರ್. ಈಗ ಮಾಡಿ. ಥ್ಯಾಂಕ್ ಯು. ಕೆಲಸದ ಹೇಳಿ. ತುಂಬಾ ಚೆನ್ನಾಗಿ ಹೇಳ್ತಾ ಇರ್ತಾರೆ. ಥ್ಯಾಂಕ್ ಯು ಸರ್. ಒಟ್ಟು ಡಿಸ್ಕಂಟಿನ್ಯೂ ಮಾತ್ರ ಮಾಡಕ್ ಹೋಗ್ಬಿಡಿ ಸರ್. ನಾ ಒಂದ್ ವಾರ ಎಕ್ಸ್ಟೆನ್ಷನ್ ಮಾಡಿ ಸರ್. ಡೇ ಆದ್ರೆ ಡಿಸ್ಕಂಟಿನ್ಯೂ ಮಾಡಲ್ಲ. ನಾನು ಒಂದು ಕೋರ್ಸ್ ಆರಂಭ ಮಾಡಿ ಅಂದ್ರೆ ಮುಗಿಸ್ತೀನಿ ನಾನು, ಅದೇನ್ ಸಮಸ್ಯೆ ಇಲ್ಲ. ಆದ್ರೆ ಏನಾದ್ರು ನಾನು ಬದಲಾವಣೆ ಮಾಡ್ಕೋಬೇಕಾ ಅಂತ ಅಷ್ಟೇ. ಹಿಸ್ಟ್ರಿ ಅಂದ್ರೆ ನನಗೆ ನೋಡ್ರಿ, ಹಿಸ್ಟ್ರಿ ನಾನು ದಿವಸ ಮುಂಜಾನೆ ಸಂಜೆಕ, ಜಾಗ್ರಫಿ ಮುಂಜಾನೆ ಸಂಜೆಗೆ ಮಾಡ್ತೀನಿ. ನಾವು 2 ಸಬ್ಜೆಕ್ಟ್. ಇದು ಅಪ್ರೂವ್. ನಾನು ವರ್ಷಕ್ಕೆ ಒಂದೇ ಕೋರ್ಸ್ ಮಾಡಿದ್ದು. ಸೊ ಹಿಂಗಾದಾಗ ಹುಡುಗರಿಗೆ ಅರ್ಥ ಆಗ್ತದೆ ಅನ್ನೋ ಪ್ರಶ್ನೆ ನನಗೆ ಬರ್ತದೆ ಅಷ್ಟೇ. ಇಲ್ಲ ಸರ್, ಎಲ್ಲ ತಿಳಿಯತ್ತ ಸರ್. ನಾ ಫಸ್ಟ್ ಗೆ ಸಂವಿಧಾನ ಓದಕ್ ಸ್ಟಾರ್ಟ್ ಮಾಡಿದ್ದೇರಿ ನಿಮ್ಮ ಇದೇ ಫಸ್ಟ್ ಕೋರ್ಸ್ ಇಂದ. ಬುಕ್ ಭಯ ಆಗಿದ್ರಿ, ಬಿಟ್ಬಿಟ್ಟಿದ್ದೆವು. ಈಗ ನಿಮ್ಮಿಂದ ಓದಾತ ಸರ್. ಬಟ್ ಹಿಂಗ ಹೇಳ್ರಿ ಸರ್, ಫುಲ್ ತಿಳಿಯತ್ರಿ, ಏನ್ ಸಮಸ್ಯೆ ಇಲ್ಲ ಸರ್. ಥ್ಯಾಂಕ್ ಯು ಮಲ್ಲು. ಓಕೆ ಸರ್. ಹೇಳಿ ನಾಗರಾಜ್.
ಅದೇ ಸರ್ ಹುಡುಗರು ಡೌಟ್ ಕೇಳ್ತಾರಲ್ವಾ ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ ಸೆಕೆಂಡ್ PUC ಇಂದ ಅಪ್ ಟು PG ವರೆಗೂ ಇರ್ತಾರೆ ಸರ್. ಈಗ ನನ್ PG ಮುಗ್ದಿದೆ, ಸೊ ನಾನು ಒಂದ್ ಸ್ವಲ್ಪ ಅರ್ಥ ಮಾಡ್ಕೊತೀನಿ, ಕೆಲವರು ಅರ್ಥ ಮಾಡ್ಕೊಳಲ್ಲ. ಸೊ ಆಗ ನೀವ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಹೇಳಿದ್ರೆ ಬೆಟರ್ ಸರ್. ಅಷ್ಟೇನೆ. ಅದಕ್ಕೆ ನಾನು ಮಾಡ್ತಾ ಇರೋದು ಸರಿಯಾಗಿದೆ ಅದನ್ನ ಅಯ್ಯೋ 100% ಸರ್, 100% ಕರೆಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಅಂದ್ರೆ ನಾನು PG ಅಂತ ಹೇಳ್ತಿರೋದಲ್ಲ, ಕೆಲವು PUC ಹುಡುಗರು ನನ್ಗಿಂತ ಇಂಟೆಲಿಜೆಂಟ್ ಇರ್ತಾರೆ, ಸೊ ಅವ್ರು ಅರ್ಥ ಮಾಡ್ಕೊತಾರೆ. ಕೆಲವರು ಒಂದ್ ಸ್ವಲ್ಪ ಗೊತ್ತಿರಲ್ಲ, ಸೊ ಅದಕ್ಕೆ ಅವ್ರಿಗೆ ಒಂದ್ ಸ್ವಲ್ಪ ತಲೆಯಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಬಂದ್ಬಿಡುತ್ತೆ. ಸೊ ಆ ಟೈಮಲ್ಲಿ ಹತ್ರ ಕೇಳ್ತಿರ್ತಾರೆ. ಹಂಗೆ ಕೇಳಿ ಡೌಟ್ ಕೇಳೋದು ನಾನು ಬಹಳ ಇದು ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ ಆಕ್ಚುಲಿ. ಹೌದೌದು ಸರ್, ಇಲ್ಲ ಆ ತರದ್ರಲ್ಲಿ ಏನಿಲ್ಲ ಸರ್, ಅದೇ ಹೇಳ್ತಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿದೆ ಸರ್.